सुकृति भजत राम निष्काम सो मेरो हयात्मा काकू करो प्रणाम जो सुख नित्य प्रकाश विभू नाम रूप आधार मति न लखै जी मति लखै सो मई शुद्ध अपार सो मई शुद्ध अपार ओम तत्सत् परब्रह्मणे नमः। ओम शांति शांति शांति। ಸ್ವಾತಸ್ಮರಣೀಯ ಸದ್ಗುರುಗಳನ್ನು ಹೃದಯದಿಂದ ಧ್ಯಾನಿಸಿ ತತ್ಸ್ವರೂಪಿಯಾದಂಥ ಸದ್ಗುರು ಶ್ರೀ ಸಿದ್ಧಾರೂಢರ ಹಾಗೂ ಮೌನಯೋಗಿಯಾದಂಥ ಗುರುನಾಥಾರೂಢರ ಶಿವಾನಂದ ಮಹಾಯತೇಶ್ವರಿ ದಿವ್ಯ ಪಾದಕ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಾಂಪ್ರದಾಯ ಕೃತುಗಳಾದಂಥ ಗುರು ಪರಂಪರೆಗೆ ವಂದಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾದಂಥ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಭವರೋಗ್ಯ ವೈದ್ಯರಾದಂಥ ಸಾಧು ನಿಶ್ಚಲದಾಸಜಿ ಪಾದಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀ ವಿಚಾರ ಸಾಗರ ಎಂಬ ಗ್ರಂಥಕ್ಕೆ ಟಿಪ್ಪಣಿ ಬರೆದಂಥ ಪುಣ್ಯಾತ್ಮರು ಪಂಡಿತ್ ಪೀತಾಂಬರ್ಜಿ ಪಾದಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀ ವಿಚಾರ ಸಾಗರ ಎಂಬ ಗ್ರಂಥ ಹಿಂದಿಯಲ್ಲಿ ಇರುವುದರಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದಂಥ ಪುಣ್ಯಾತ್ಮರು ಸಹಜಯೋಗಿ ಸಹಜಾನಂದಪ್ಪಗಳ ಪಾದಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀ ವಿಚಾರ ಸಾಗರ ಎಂಬ ಗ್ರಂಥಕ್ಕ ಧ್ರುವಕ್ಕೆ ಅರ್ಥ ಬರೆದಂಥವರು ಪುಣ್ಯಾತ್ಮರು ಮಂದ್ರೂಪದ ರಾಮಚಂದ್ರ ಅಣ್ಣವ್ರ ಪಾದಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾದಂಥ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಮುಮುಕ್ಷುಗಳ ಹಿತಚಿಂತಕರಾದಂಥ ಬಸವರಾಜ ನೀಲೂರೇ ಶಾಸ್ತ್ರಿಗಳ ಪಾದಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಮಾನವ ಜನ್ಮವನ್ನು ಕೃತಕೃತ್ಯ ಮಾಡ್ಕೋಬೇಕಂತ ತಮ್ಮ ಸದು ಇಚ್ಛೆಯಿಂದ ಸಹಭಾಗಿ ಆದಂಥ ಎಲ್ಲ ಧನ್ಯಾತ್ಮರೇ ಪುಣ್ಯಾತ್ಮರೇ ಪಾವನಾತ್ಮಕರೇ ತಮ್ಮೆಲ್ಲ ಸದ್ಬುದ್ಧಿಗೆ ಸಾಕ್ಷಿ ರೂಪದಿಂದ ಬೆಳಗುವ ಆ ಜ್ಯೋತಿ ಪರಶಿವನ ಮೂರ್ತಿಗೆ ವಂದಿಸಿ ತಮ್ಮ ಪಾದಕ್ಕಾದ್ರೂ ಕೂಡ ವಂದನೆ ಮಾಡುತ್ತಾ ಶ್ರೀ ವಿಚಾರ ಸಾಗರ ಎಂಬ ಗ್ರಂಥದಲ್ಲಿ ಪ್ರವೇಶವನ್ನು ಓಂ ನಮಃ ಶಿವಾಯ ಸರ್ವರ್ ಪಾದಕ ವಂದನೆ. ಓಂ ನಮಃ ಶಿವಾಯ. ವಿಶುದ್ಧ ಚೇತನ ಘನ ಪ್ರದೀಪಂ ಅಧ್ಯಾತ್ಮ ವಿದ್ಯಾ ಪ್ರಕಟ ಸ್ವರೂಪಂ ಅಮೇಯ ಮಾಯಾ ಹರಣ ಪ್ರತಾಪಂ ತ್ರಿವಿಕ್ರಮಾನಂದ ಗುರು ಸ್ಮರ ಗುರು ಸ್ಮರ. ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯಾರದಲ್ಲಿ ಧ್ಯಾನಿಸಿ ತತ್ಸ್ವರೂಪರೇ ಆದ ಸಿದ್ಧಾರೂಢ ಶಿವಾನಂದ ಮಹಾಸ್ವಾಮಿಗಳ ದಿವ್ಯಪಾದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಂಪ್ರದಾಯ ಕರ್ತೃಗಳಾದಂಥ ಗುರು ಪರಂಪರೆಗೆ ನಮಸ್ಕರಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾದಂಥ ಗ್ರಂಥಕರ್ತರ ಪಾದಕ್ಕೂ ನಮಸ್ಕರಿಸಿ ಇವತ್ತಿನ ಈ ಸತ್ಸಂಗದಲ್ಲಿ ಪಾಲ್ಗೊಂಡಂಥ ಸಕಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕರಿಸಿ ಶಿವಸ್ವರೂಪಿಗಳೇ, ಯಾವ ಶ್ರೀ ವಿಚಾರ ಸಾಗರ ಗ್ರಂಥದಲ್ಲಿ ಆರನೇ ತರಂಗದಲ್ಲಿ ಅಗ್ರದ ದೇವನೆಂಬ ಪುರುಷ ಯಾರಪ್ಪ ಅಂತ ಕೇಳಿದ್ರೆ ಆತ್ಮದೇವ ಪ್ರಶ್ನೆಯನ್ನು ಮಾಡಿದ. ಏನಂತ? 3 ಪ್ರಶ್ನೆಗಳನ್ನು ಮಾಡಿದ. ನಾನು ಯಾರು? ಜಗತ್ತಿಗೆ ಹೇತು ಯಾರು? ಈ ಜಗತ್ತನ್ನು ರಚಿಸಿದವರು ಯಾರು? ಮತ್ತು ಮುಕ್ತಿಗೆ ಹೇತು ಯಾವುದು? ಅದಕ್ಕೆ 1ನೇ ಪ್ರಶ್ನೆಗೆ ಉತ್ತರ ಹೇಳಿ, ಈಗ 2ನೇ ಪ್ರಶ್ನೆಗೂ ಉತ್ತರ ಹೇಳುವ ಸಂದರ್ಭದಲ್ಲಿ 2ನೇ ಪ್ರಶ್ನೆ ಏನು?
ಈ ಜಗತ್ತನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಸದ್ಗುರುಗಳು ಜಗತ್ತು ಈಶ್ವರನಿಂದ ನಿರ್ಮಾಣ ಆಗ್ಯದ ಅಂತ ಉತ್ತರ ಹೇಳಿಕತ್ತಿದ್ರು. ಅದಕ್ಕೆ ನಿನ್ನಿನ ದಿವಸ ಎಲ್ಲಿ ನೋಡಿದೆವಪ್ಪ ಅಂತ ಕೇಳಿದ್ರೆ 373ನೇ ಅಂಕದಲ್ಲಿ ಈಶ್ವರನು ವ್ಯಾಪಕನಾಗಿಯೂ, ಆ ಜಗತ್ಕರ್ತನಾದ ಈಶ್ವರ ಹ್ಯಾಂಗದನಪ್ಪ ಅಂದ್ರೆ ವ್ಯಾಪಕನಾಗಿಯೂ ಮತ್ತು ನಿತ್ಯನಾಗಿಯೂ ಇರುತ್ತಾನೆ. ಆ ಈಶ್ವರನು ಏಕದೇಶದಲ್ಲಿ ಸ್ಥಿತನಾಗಿರುವುದಿಲ್ಲ, ಅವ ಒಂದೇ ದೇಶದಲ್ಲಿ ಸ್ಥಿತನಾಗಿಲ್ಲ. ಕಿಂತು ಸರ್ವತ್ರದಲ್ಲಿ ವ್ಯಾಪಕನಾಗಿರುತ್ತಾನೆ. ಒಂದು ವೇಳೆ ಏಕದೇಶದಲ್ಲಿ ಇರುವನೆಂದು ಅಂಗೀಕಾರ ಮಾಡಿದ್ದಾದರೆ, ಯಾರಾದರೂ ಇಲ್ಲ ಒಂದೇ ದೇಶದಲ್ಲಿ ಅದನಂತ ಹಿಂಗೆ ಯಾರೇ ಅಂಗೀಕಾರ ಮಾಡಿದ್ದಾದರೆ, ಯಾವ ವಸ್ತು ದೇಶದಿಂದ ಅಂತವಾಗಿರುತ್ತದೆಯೋ ಅದು ಕಾಲದಿಂದಲೂ ಕೂಡ ಅಂತವಾಗುತ್ತದೆ. ಆದ್ದರಿಂದ ಅನಿತ್ಯವಾಗಬೇಕಾಗುತ್ತದೆ. ಇನ್ನು ಯಾವುದು ಅನಿತ್ಯವಾಗಿರುತ್ತದೆಯೋ ಅದು ಒಬ್ಬ ಕರ್ತನಿಂದ ಜನ್ಯವಾಗಿರುತ್ತದೆ. ಅನಿತ್ಯವಾದದ್ದು ಒಬ್ಬ ಕರ್ತನಿಂದ ಏನಾಗ್ತದೆ, ಜನ್ಯ ಆಗಿರುತ್ತದೆ. ಹಾಗಾದರೆ ಈಶ್ವರನಿಗೂ ಕೂಡ ಒಬ್ಬ ಕರ್ತನನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ಅವ ಏಕದೇಶದಲ್ಲಿ ಅದನಂದ್ರೆ ಅವ ಒಬ್ಬ ಕರ್ತನಿಂದ ಹುಟ್ಟ್ಯಾನ ಅಂತ ಹಿಂಗೇನ್ ಮಾಡ್ಬೇಕಾಗ್ತದೆ, ಅಂಗೀಕಾರ ಮಾಡಬೇಕಾಗ್ತದೆ. ಆದರೆ ಈಶ್ವರನಿಗೆ ಕರ್ತನನ್ನು ಅಂಗೀಕರಿಸುವುದು ಸಂಭವಿಸುವುದಿಲ್ಲ. ಯಾಕಂದರೆ ಇನ್ನು ಒಂದೇ ಕಡ ತಾನೇ ತನ್ನ ಕರ್ತವಾಗುವುದಂತೂ ಸಂಭವಿಸುವುದಿಲ್ಲ, ತಾನೇ ತನ್ನ ಕರ್ತ ಆಗುವುದು ಸಂಭವಿಸುವುದಿಲ್ಲ. ಒಂದು ವೇಳೆ ತನ್ನ ಕರ್ತು ತಾನೇ ಎಂದು ಅಂಗೀಕಾರ ಮಾಡಿದ್ದಾದರೆ, ಇಲ್ಲ ತನ್ನಿಂದ ತಾನೇ ಹುಟ್ಟ್ಯಾನಂತ ಹಿಂಗ ಅಂಗೀಕಾರ ಮಾಡಿದ್ದಾದರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಆತ್ಮಾಶ್ರಯ ದೋಷ ಉಂಟಾಗುತ್ತದೆ. ಅವ ತನ್ನಿಂದ ತಾನೇ ಹುಟ್ಟ್ಯಾನ ಅಂತ ಹಿಂಗ ಒಂದು ವೇಳೆ ಹೇಳಿದ್ರಿ ಅಂದ್ರೆ ಏನಾಗ್ತದ, ಆತ್ಮಾಶ್ರಯ ದೋಷ ಬರ್ತದ. ಆತ್ಮಾಶ್ರಯ ಅಂದ್ರೇನು? ಸ್ವಸ್ಕಂದಾರೂಢ ಆತ್ಮಾಶ್ರಯ. ತನ್ನಿಂದ ತಾನೇ ಹುಟ್ಟುವುದು ಸಂಭವಿಸಂಗಿಲ್ಲ, ಅದು ದೋಷ ಬರ್ತದೆ. ಎಲ್ಲಿ ಕ್ರಿಯೆಗೆ ಕರ್ತನು ತಾನೇ ಆಗಿ ಹಾಗೂ ಕ್ರಿಯೆಯು ಕರ್ಮವು ತಾನೇ ಆಗುವನೋ ಅಲ್ಲಿ ಆತ್ಮಾಶ್ರಯ ದೋಷ ಉಂಟಾಗುತ್ತದೆ. ಹೇಗೆಂದರೆ ಕುಂಬಾರನು ಕ್ರಿಯೆಗೆ ಕರ್ತನಾಗಿದ್ದು ಘಟವು ಹೇಗೆ ಕರ್ಮವಾಗಿರುತ್ತದೆಯೋ, ಅಲ್ಲಿ ಘಟ ಬೇರೆ ಮಾಡವ ಬೇರೆ ಹಿಂಗೆ ಬೇರೆ ಅದಲ್ಲಿ, ಅದರಂತೆ ಕ್ರಿಯೆಯು ಕರ್ತನು ಹಾಗೂ ಕರ್ಮವು ಭಿನ್ನ ಭಿನ್ನವಾಗಿರುತ್ತದೆ ಹೊರತು ಒಂದೇ ಆಗಿರುವುದು ಸಂಭವಿಸುವುದಿಲ್ಲ. ಅಲ್ಲಿ ಕರ್ಮ ಬೇರೆ ಕರ್ತ ಬೇರೆ ಹಿಂಗೆ ಭಿನ್ನ ಆಗ್ತದೆ. ಆದ್ದರಿಂದ ಇದು ತನ್ನಿಂದ ತಾನೇ ಹುಟ್ಟ್ಯಾನಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಆತ್ಮಾಶ್ರಯ ದೋಷ ಉಂಟಾಗುತ್ತದೆ. ಕಾರ್ಯವೇ ಕರ್ಮವೆಂದೆನಿಸುತ್ತದೆ ಮತ್ತು ಕಾರ್ಯಕ್ಕೆ ವಿರೋಧವಾದುದೇ ದೋಷವೆನಿಸುತ್ತದೆ. ಅದರಂತೆ ಇಲ್ಲಿ ಆತ್ಮಾಶ್ರಯವು ಕಾರ್ಯಕ್ಕೆ ಏನಾಗ್ತದೆ, ವಿರೋಧಿಯಾಗಿರುತ್ತದೆ. ಆದ್ದರಿಂದ ಅದು ದೋಷವೆನಿಸುತ್ತದೆ. ಈ ಕಾರಣದಿಂದ ಆತ್ಮಾಶ್ರಯ ದೋಷ ಬರ್ತದೆ ಅಂತ ಹೇಳಿ ಏನ್ ಹೇಳಿದ್ರು? ಎರಡನೇದ್ದು, ಈಶ್ವರನಿಗೆ ಅನ್ಯ ಒಬ್ಬ ಕರ್ತನನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ಇಲ್ಲ ತನ್ನಿಂದ ತಾನೇ ಹುಟ್ಟಿಲ್ಲ, ಅವ ಬ್ಯಾರೆ ಮತ್ತೊಬ್ಬನಿಂದ ಹುಟ್ಟ್ಯಾನಂತ ಹಿಂಗ ಅಂಗೀಕಾರ ಮಾಡಿದ್ದಾದರೆ ಆ ಅನ್ಯ ಕರ್ತನಾದರೂ ಕೂಡ ಮೊದಲನೆಯ ಕರ್ತನಂತೆ ಕರ್ತಜನ್ಯನೆಂದೇ ಏನಾಗಬೇಕಾಗ್ತದೆ, ಹೇಳಬೇಕಾಗುತ್ತದೆ. ಆ ಒಬ್ಬ ಕರ್ತನಾದರೂ ಕೂಡ ಮೊದಲಿನಂತೆ ಅವನಿಗಿಂತಲೂ ಭಿನ್ನವೆಂದೇ ಹೇಳಬೇಕಾಗುತ್ತದೆ. ಆ ಪ್ರಥಮದಲ್ಲಿ ಯಾವ ಈಶ್ವರನಿರುವನೋ ಅವನಿಗೆ ಎರಡನೇ ಕರ್ತುವಿನ ಕರ್ತ ಎಂದು ಅಂಗೀಕಾರ ಮಾಡಿದ್ದಾದರೆ, ಇಲ್ಲ ಅವ ತನ್ನಿಂದ ತಾನೇ ಹುಟ್ಟಿಲ್ಲ, ಅವ ಮತ್ತೊಬ್ಬ ಈಶ್ವರನಿಂದ ಹುಟ್ಟ್ಯಾನ ಅಂದ್ರ ಏನಾಗ್ತದ, ಅನ್ಯೋನ್ಯಾಶ್ರಯ ದೋಷ ಉಂಟಾಗುತ್ತದೆ.
ಆತ್ಮಾಶ್ರಯ ದೋಷ ಕಳ್ಲಿಕ್ಕೆ ಹೋಗಿ ಇಲ್ಲ ತನ್ನಿಂದ ತಾನೇ ಹುಟ್ಟಿಲ್ಲ ಅವ ಇನ್ನೊಬ್ಬನಿಂದ ಹುಟ್ಟ್ಯಾನಂದ್ರ ಏನಾಗ್ತದ? ಅನ್ಯೋನ್ಯಾಶ್ರಯ ದೋಷ ಬರ್ತದ. ಅವನಿಂದವ ಅಂತ. ಇನ್ನ ಮೂರನೇ ಕಡ ಮತ್ತೆ ಬೇರೆ ಮೂರನೆಯ ಕರ್ತನನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ಇನ್ನು ಆ ಮೂರನೆಯ ಕರ್ತನಿಗೆ ಪೂರ್ವದಲ್ಲಿರುವ ಎರಡನೆಯ ಕರ್ತ ಎಂದು ಒಪ್ಪಿಕೊಂಡದ್ದಾದರೆ ಆವಾಗಲೂ ಕೂಡ ಅನ್ಯೋನ್ಯಾಶ್ರಯ ದೋಷ ಉಂಟಾಗುತ್ತದೆ. ಆದ ಕಾರಣ ಪ್ರಥಮನೇ ಕರ್ತ ಎಂದು ಹೇಳಿದರೆ ಆಗ ಚಕ್ರಿಕಾ ದೋಷ ಉಂಟಾಗುತ್ತದೆ. ಪ್ರಥಮ ಅಂದ್ರ ಆ ದ್ವಿತೀಯಕ್ಕೆ ಪ್ರಥಮ, ಆ ದ್ವಿತೀಯಕ್ಕೆ ತೃತೀಯ, ತೃತೀಯಕ್ಕೆ ಮತ್ತೆ ಪ್ರಥಮ ಹೇಳಿದ್ರಿ ಅಂದ್ರ ಏನಾಗ್ತದಪ್ಪ? ಅದು ಚಕ್ರಿಕಾಪತ್ತಿ ದೋಷ ಬರ್ತದೆ. ಯಾವ ಪ್ರಕಾರ ಚಕ್ರವು ತಿರುಗುತ್ತಿರುತ್ತದೆಯೋ ಅದರಂತೆ ಪ್ರಥಮ ಕರ್ತನು ಎರಡನೆಯ ಕರ್ತೃವಿನಿಂದ ಹುಟ್ಟುವುದು ಮತ್ತು ಎರಡನೇ ಕರ್ತನು ಮೂರನೆಯ ಕರ್ತೃವಿನಿಂದ ಹುಟ್ಟುವುದು ಹಾಗೂ ಮೂರನೆಯವನು ಮತ್ತೆ ಪ್ರಥಮನಿಂದ ಹುಟ್ಟುವುದು. ಆ ಪ್ರಥಮನು ಪುನಃ ಎರಡನೆಯವನಿಂದ ಹುಟ್ಟುವುದು. ಈ ರೀತಿಯಿಂದ ಕಾರ್ಯ ಕಾರಣ ಭಾವವು ಚಕ್ರದಂತೆ ಭ್ರಮಣ ಹೊಂದಬೇಕಾಗುತ್ತದೆ. ಚಕ್ರಿಕಾ ಸ್ಥಾನದಲ್ಲಿ ಯಾವುದು ಕೂಡ ಸಿದ್ಧವಾಗುವುದಿಲ್ಲ. ಅಲ್ಲೇ ತಿರುಗಲಿಕ್ಕತ್ತಂದ್ರೆ ಯಾವಾದಕ್ಕೆ ಕಾರಣ ಅನ್ನೋದೇ ಸಿದ್ಧ ಆಗುವುದಿಲ್ಲ. ಆ ಸರ್ವವು ಒಂದಕ್ಕೊಂದು ಪರಸ್ಪರರನ್ನು ಅಪೇಕ್ಷೆ ಮಾಡುತ್ತದೆ. ಇನ್ನ ನಾಲ್ಕನೇ ಕಡ ಅನ್ಯೋನ್ಯಾಶ್ರಯದಲ್ಲಿ ಎರಡು ಪರಸ್ಪರರನ್ನು ಅಪೇಕ್ಷೆ ಮಾಡುತ್ತವೆ. ಒಂದು ಸಿದ್ಧವಾಗಲಾರದ ಹೊರತು ಮತ್ತೊಂದು ಸಿದ್ಧಿಯಾಗುವುದಿಲ್ಲ. ಆದ್ದರಿಂದ ಯಾವ ಪ್ರಕಾರ ಕುಂಬಾರನು ತನಗೆ ತಾನೇ ಕರ್ತನಾಗದೆ ಅವನ ತಂದೆ ಹೇಗೆ ಕರ್ತನಾಗಿರುವನು? ತನಗೆ ತಾನೇ ಕರ್ತ ಆಗಿಲ್ಲವ, ಆದ್ರೆ ಅವರ ತಂದೆ ಕರ್ತ ಆಗ್ಯಾನ. ಅದರಂತೆ ಮೊದಲನೆಯ ಜಗತ್ಕರ್ತವಾದ ಈಶ್ವರನಿಗೆ ಮತ್ತೊಬ್ಬ ಕರ್ತನನ್ನು ಹೇಳಬೇಕಾಗುತ್ತದೆ. ಇನ್ನು ಕುಂಬಾರನ ತಂದೆಯು ತನ್ನ ಪುತ್ರನಿಂದ ತಾನು ಹುಟ್ಟುವುದಿಲ್ಲ, ಕಿಂತು ತನ್ನ ತಂದೆಯಿಂದ ಹುಟ್ಟುತ್ತಾನೆ. ಹೇಗೋ ಹಾಗೆ ಎರಡನೇ ಕರ್ತನು ಮೊದಲನೇ ಕರ್ತನಿಂದ ಹುಟ್ಟುವುದಿಲ್ಲ, ಮತ್ತೇನೆಂದರೆ ಮೂರನೇ ಕರ್ತನಿಂದಲೇ ಹುಟ್ಟುತ್ತಾನೆಂದು ಹೇಳಬೇಕಾಗುತ್ತದೆ. ಮತ್ತು ಮೂರನೇ ಕಡ ಕುಂಬಾರನ ಪಿತಾಮಹನು ಅಜ್ಜನು ಕುಂಬಾರನಿಂದಾಗಲಿ ಅಥವಾ ಕುಂಬಾರನ ತಂದೆಯಿಂದಾಗಲಿ ಹುಟ್ಟುವುದಿಲ್ಲ, ಕಿಂತು ನಾಲ್ಕನೆಯವನಾದ ಯಾವ ಕುಂಬಾರನ ಪಿತಾಮಹನಿಂದ ಅಂದ್ರೆ ಮುತ್ತಜ್ಜನಿಂದ ಹೇಗೆ ಹುಟ್ಟಿರುತ್ತಾನೆಯೋ ಹಾಗೆ ಮೂರನೆಯ ಕರ್ತನಾದರೂ ಕೂಡ ಮೊದಲನೆಯ ಕರ್ತನಿಂದಾಗಲಿ ಅಥವಾ ಎರಡನೆಯ ಕರ್ತನಿಂದಾಗಲಿ ಹುಟ್ಟುವುದಿಲ್ಲ. ಆದ್ದರಿಂದ ಬೇರೆ ಒಬ್ಬ ನಾಲ್ಕನೆಯ ಕರ್ತನನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ಇನ್ನು ಐದನೇದ್ದು, ನಾಲ್ಕನೆಯ ಕರ್ತನಿಗೆ ಮತ್ತೆ ಐದನೆಯನೊಬ್ಬನು ಏನ್ ಮಾಡ್ಬೇಕಾಗ್ತದೆ? ಗ್ರಹಣ ಮಾಡಬೇಕಾಗುತ್ತದೆ. ಇದರಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅನವಸ್ಥಾ ದೋಷ ಉಂಟಾಗುತ್ತದೆ. ಹಂಗೆ ಹೇಳ್ಕೋತ ಹೋಗೋದು, 1 2 3 4 5 6 ಹಂಗೆ ಹೇಳ್ಕೋತೆ ಹೋಗೋದು. ಇದಕ್ಕೇನಂತಾರೆ? ಅವಸ್ಥಾನೇ ಸಿದ್ಧ ಆಗುವುದಿಲ್ಲ, ಅನವಸ್ಥಾ ದೋಷ ಉಂಟಾಗುತ್ತದೆ. ಅದಕ್ಕೆ ಪ್ರವಾಹದಂತೆ ನಿರಂತರವಾಗಿ ಹರಿಯುವ ಧಾರಾಕಾರಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರೆ ಅನವಸ್ಥಾ ಎಂದು ಹೇಳುತ್ತಾರೆ. ಅವಸ್ಥಾನೇ ಸಿದ್ಧ ಆಗುವುದಿಲ್ಲ. ಅನವಸ್ಥಾ ಅಂದ್ರೆ ಏನ್ರಿ? ಓಂ ನಮ ಶಿವರಿ. ಪ್ರಮಾಣ ಶೂನ್ಯ ಅನೇಕ ನವೀನ ಕಲ್ಪನಾ ಅನವಸ್ಥಾ ದೋಷ. ಅನವಸ್ಥಾ ಅಲ್ಲೇ ಪ್ರಮಾಣವೇ ಇಲ್ಲ, ಪ್ರಮಾಣ ಶೂನ್ಯ
ಅನೇಕ ನವೀನ ಕಲ್ಪನಾ 1 2 3 4 ಹಂಗೆ ಹೇಳ್ಕೋತ ಹೋಗುದು ಎಲ್ಲಿತನ ಕೋಟ್ಯಾನುಗಟ್ಲೆ ಹೇಳಿದ್ರು ಸಹಿತ ಏನಾಗುದಿಲ್ಲ, ಅವಸ್ಥಾನೆ ಸಿದ್ಧ ಆಗುದಿಲ್ಲ. ಅದಕ್ಕೆ ಇದು ಎಂಥ ದೋಷಪ್ಪ ಅಂದ್ರೆ ಅನವಸ್ಥಾ ದೋಷ ಆಗ್ತದೆ. ಒಂದು ವೇಳೆ ಕರ್ತೃಗಳ ಧಾರೆಯನ್ನು ಅಂಗೀಕಾರ ಮಾಡಿದ್ದಾದರೆ, ಯಾವ ಕರ್ತನು ಜಗತ್ತಿನ ರಚನೆಯನ್ನು ಮಾಡಿರುತ್ತಾನೆ ಎಂಬ ನಿರ್ಣಯವೇ ಆಗುವುದಿಲ್ಲ. ಆದ್ದರಿಂದ 5ನೇದ್ದು, ಇಂಥವನೇ ಜಗತ್ತಿನ ಕರ್ತೃ ಎಂದು ಒಪ್ಪುವುದರಲ್ಲಿ ಯಾವ ಯುಕ್ತಿಯೂ ಇರುವುದಿಲ್ಲ. ಇಂಥ ಯುಕ್ತಿಯ ಅಭಾವದ ಹೆಸರೇ ಏನಂತಾರ್ರಿ? ವಿನಗಮನ ಏನಂತಾರೆ? ವಿನಗಮನ ವಿರಹ ಎಂದು ಹೇಳುತ್ತಾರೆ. ಇದೊಂದು ದೋಷ. ಮತ್ತು ಇನ್ನು 6ನೇದ್ದು, ಒಂದು ವೇಳೆ ಕರ್ತೃಗಳ ಧಾರೆಗೆ ಎಲ್ಲಿಯಾದರೂ ವಿಶ್ರಾಂತಿಯನ್ನು ಅಂಗೀಕಾರ ಮಾಡಿದ್ದಾದರೆ, ಏನ್ರಿ ವಿನಿಗಮನ ವಿರಹದ ಲಕ್ಷಣ ಅದೇನ್ರಿಪ್ಪ? ವಿನಿಗಮನ ವಿರಹ, ಅದಕ್ಕೇನು ವಿಶ್ರಾಂತಿನೇ ಇಲ್ಲ, ಲಕ್ಷಣ್ರಿಪ್ಪ. ಲಕ್ಷಣ ಏನಿಲ್ಲ, ಅದಕ್ಕೆ ನೋಡ್ಬೇಕಾಗ್ತದ. ಆಯ್ತ್ರಿಪ್ಪ, ನಡೀಲ್ರಿ. ಇಂಥವನೇ ಜಗತ್ತಿನ ಕರ್ತೃ ಎಂದು ಒಪ್ಪುವುದರಲ್ಲಿ ಯಾವ ಯುಕ್ತಿಯೂ ಇರುವುದಿಲ್ಲ. ಇಂಥ ಯುಕ್ತಿಯ ಅಭಾವದ ಹೆಸರೇ ಏನಂತಾರೆ? ವಿನಿಗಮನ ವಿರಹ ಎಂದು ಹೇಳುತ್ತಾರೆ. ಮತ್ತು 6ನೇದ್ದು, ಒಂದು ವೇಳೆ ಕರ್ತೃಗಳ ಧಾರೆಗೆ ಎಲ್ಲಿಯಾದರೂ ವಿಶ್ರಾಂತಿಯನ್ನು ಅಂಗೀಕಾರ ಮಾಡಿದ್ದಾದರೆ, ಅಂದ್ರೆ ಹಿಂಗೆ ಹೇಳ್ಕೋತ ಹೋಗಿ ಕೊನೆಗೊಮ್ಮೆ ನಿಂದಿರ್ಬೇಕಲ್ಲ, ಅಲ್ಲಿ ನಿತ್ತಂದ್ರ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಯಾವ ಕರ್ತೃವಿನಲ್ಲಿ ಆ ಧಾರೆಗೆ ಅಂತವನ್ನು ಹೇಳುವೆಯೋ ಅದೇ ಕರ್ತನೆ ಈ ಜಗತ್ತಿನ ಕರ್ತೃ ಎಂದು ಒಪ್ಪುವುದು ಯೋಗ್ಯವಿರುತ್ತದೆ. ಹಾಗಾದಲ್ಲಿ ಪೂರ್ವದ ಸರ್ವ ಕರ್ತೃಗಳು ವ್ಯರ್ಥವಾಗುತ್ತಾರೆ. ಕೊನೆಗೆ ಹೋಗಿ ಒಂದಕ್ಕೆ ನಿತ್ಯಪ್ಪ ಅಂದ್ರ ಹಿಂದಿನೆಲ್ಲ ಏನಾಗ್ತವ? ವ್ಯರ್ಥ ಆಗಿ ಹೋಗ್ತವ, ವ್ಯರ್ಥವಾಗುತ್ತಾರೆ. ಇದಕ್ಕೆ ಪ್ರಾಗ್ಲೋಪವೆಂದು ಹೇಳುತ್ತಾರೆ. 6ನೇದೊಂದು ದೋಷ ಏನು? ಪ್ರಾಗ್ಲೋಪ. ಏನು ಹಿಂದೆ ಹೇಳ್ಕೊಂಡ್ ಬಂದಿದ್ದಾವ ಹವು ಹಾರಿ ಅದು ಕೊನೆಗೆ ಹೋಗಿ ನಿತ್ಯಂದ್ರ ಹಿಂದಿನೆಲ್ಲ ಏನದು? ಪ್ರಾಗ್ಲೋಪ. ಮೊದಲು ಹೇಳ್ಕೊತ ಬಂದುದೆಲ್ಲ ಲೋಪ ಆಗಿ ಹೋದು. ಅದಕ್ಕೆ ಪೂರ್ವದಲ್ಲಿ ಮಾಡಿದ ಕಥನಗಳೆಲ್ಲ ಏನಾಗ್ತವಪ್ಪ ಅಂತ ಕೇಳಿದ್ರೆ ನಿಷ್ಫಲವಾದರೆ ಇದಕ್ಕೆ ಪ್ರಾಗ್ಲೋಪವೆಂದು ಹೇಳುತ್ತಾರೆ. ಈ ರೀತಿಯಿಂದ ಈಶ್ವರನು ದೇಶದಿಂದ ಅಂತವುಳ್ಳವನೆಂದು ಅಂಗೀಕಾರ ಮಾಡಿದ್ದಾದರೆ ಉತ್ಪತ್ತಿಯನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ಮತ್ತು ಉತ್ಪತ್ತಿಯನ್ನು ಅಂಗೀಕಾರ ಮಾಡಿದ್ದಾದರೆ ಆತ್ಮಾಶ್ರಯವೇ ಮೊದಲಾದ 6 ದೋಷಗಳು ಉಂಟಾಗುತ್ತವೆ. ಆದ್ದರಿಂದ ಈಶ್ವರನು ದೇಶದಿಂದ ಅಂತನಿರುವುದಿಲ್ಲ. ಆ ಈಶ್ವರ ದೇಶದಿಂದ ಅಂತಿಲ್ಲವ, ಕಿಂತು ವ್ಯಾಪಕ ನಿರುತ್ತಾನೆ. ಈಶ್ವರ ಹ್ಯಾಂಗದನಪ್ಪ ಅಂತ ಕೇಳಿದ್ರವ ವ್ಯಾಪಕ. ಆದ್ದರಿಂದಲೇ ನಿತ್ಯ ನಿರುತ್ತಾನೆ. ಆ ವ್ಯಾಪಕ ಇರ್ತಾನೆ ಅಂತೇಳಿ ಅವನಿಗೆ ಏನಂದ್ರು? ನಿತ್ಯ. ನಿತ್ಯ ಅಂದ್ರೆ ಶಾಶ್ವತಂ ನಿತ್ಯ. ಇನ್ನು 374ನೇ ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಈಶ್ವರನಿಗೂ ಮತ್ತು ಜೀವನಿಗೂ ಸ್ವರೂಪದಿಂದ ಭೇದವಿರುವುದಿಲ್ಲ. ಆ ಈಶ್ವರನಿಗೂ ಮತ್ತು ಜೀವನಿಗೂ ಸ್ವರೂಪದಿಂದ ಭೇದವಿರುವುದಿಲ್ಲ. ಮತ್ತೆ ಹ್ಯಾಂಗ ಭೇದದ್ರಿ? ಉಪಾಧಿಕೃತ ಭೇದ್ರಿಪ್ಪ. ಉಪಾಧಿಕೃತ ಭೇದದ. ಆ ಜೀವ ಈಶ್ವರರಿಗೆ ಭೇದ ಹೆಂಗದಪ್ಪ ಅಂತ ಕೇಳಿದ್ರೆ ಉಪಾಧಿಕೃತ ಭೇದದ. ಕೂಟಸ್ಥ ಬ್ರಹ್ಮರಿಗೆ ಎಂತ ಭೇದದ್ರಿ?
ನಾಮ ಮಾತ್ರ ಭೇದರಿಪ್ಪ. ನಾಮ ಮಾತ್ರ ಭೇದ. ನಾಮ ಮಾತ್ರ ಭೇದದ. ಆ ವ್ಯಾಪಕನಾದ ಈಶ್ವರನಿಗೂ ಮತ್ತು ಜೀವನಿಗೂ ಸ್ವರೂಪದಿಂದ ಭೇದ ಇರುವುದಿಲ್ಲ. ಮತ್ತೇನೆಂದರೆ ಉಪಾದಿಯಿಂದ ಭೇದವಿರುತ್ತದೆ. ಅವರ ಉಪಾದಿಯಿಂದ ಭೇದದ. ಯಾಕಂದರೆ ಅವಚ್ಛೇದವಾದದ ರೀತಿಯಲ್ಲಿ ಒಂದೇ ಕಡ ನೋಡ್ರಿ, ಈ ಜೀವೇಶ್ವರ ಸ್ವರೂಪ ಹೇಳುವುದರಲ್ಲಿ 3 ಭೇದದವ. ಭೇದ ಅಂದ್ರೆ ವಾದ, ಭೇದ ಅಂದ್ರೆ ಅವು ಬೇರೆ ಬೇರೆ ಹಿಂಗಲ್ಲ. ಜೀವೇಶ್ವರರ ಸ್ವರೂಪವನ್ನು ಹೇಳುವಲ್ಲಿ 3 ವಾದ. ವಾದ ಅಂದ್ರೆ ಜಗಳಾಡುವುದಲ್ಲ, ಅವರ ರೀತಿಗಳು. ಮತ್ತು ಜಗತ್ತಿನ ಬಗ್ಗೆ ಹೇಳುವಾಗ 3 ವಾದದವು. ಜೀವೇಶ್ವರ ಸ್ವರೂಪ ಹೇಳುವಾಗ 3 ವಾದ ಯಾವ್ಯಾವ್ರಿ? ಜೀವ ಉಪಾಧಿ 3 ವಾದ ಅಂದ್ರೆ 3 ಮಂದಿ ಅದಾರ್ರಿ, ಅವರು ವೇದಾಂತಿಗಳೇ ಅದಾರ. ಆಭಾಸವಾದ, ಅವಚ್ಛೇದವಾದ, ಬಿಂಬ ಪ್ರತಿಬಿಂಬವಾದ. ರೈಟ್ ಸರ್ ಹೇಳಿದ್ರು ನೋಡ್ರಿ, ಧನ್ಯವಾದಗಳು ನಿಮ್ಮ ಪದಕ್ಕೆ. ಅವಚ್ಛೇದವಾದ, ಆಭಾಸವಾದ ಮತ್ತು ಬಿಂಬ ಪ್ರತಿಬಿಂಬವಾದ. ಏನ್ರಿ? ಜೀವ ಈಶ್ವರ ಸ್ವರೂಪ ಹೇಳುವಲ್ಲಿ 3 ವಾದ ಯಾವಪ್ಪ ಅಂತ ಕೇಳಿದ್ರೆ ಅವಚ್ಛೇದವಾದ, ಆಭಾಸವಾದ ಮತ್ತು ಬಿಂಬ ಪ್ರತಿಬಿಂಬವಾದ. ಇನ್ನ ಆಭಾಸವಾದಿಗಳು ಯಾರ್ರಿಪ್ಪ? ಸುರೇಶ್ವರಾಚಾರ್ಯರು, ವಿದ್ಯಾರಣ್ಯರಪ್ಪ. ಸುರೇಶ್ವರಾಚಾರ್ಯರು, ವಿದ್ಯಾರಣ್ಯರು, ಶಂಕರಾಚಾರ್ಯರು ಸಹಿತ ಆಭಾಸವಾದವನ್ನು ಗ್ರಹಣ ಮಾಡ್ಯಾರ. ಏನ್ರಿ? ಆಭಾಸವಾದಿಗಳು ಯಾರು? ವಿದ್ಯಾರಣ್ಯರು, ಸುರೇಶ್ವರಾಚಾರ್ಯರು, ಇವರು ಆಭಾಸ. ಇನ್ನು ಅವಚ್ಛೇದವಾದಿಗಳು ಯಾರ್ರಿ? ವಾಚಸ್ಪತಿಗಳು, ಭಾಂತಿಕಾರರಪ್ಪ. ಭಾಂತಿಕಾರರಾದ ವಾಚಸ್ಪತಿಗಳು. ಇನ್ನು ಬಿಂಬ ಪ್ರತಿಬಿಂಬವಾದಿಗಳು ಯಾರ್ರಿಪ್ಪ? ಪ್ರಕಾಶಾತ್ಮಚರಣ ಮುನಿಗಳೇನ್ರಿಪ್ಪ? ಅವರು ವಿವರಣಕಾರರು. ವಿವರಣನು ಅವರ ಗ್ರಂಥ ರೀ. ವಿವರಣಕಾರರಾದ ಶ್ರೀ ಪ್ರಕಾಶಾತ್ಮಚರಣ ಮುನಿ ಮತ್ತು ಸಂಕ್ಷೇಪಶಾರೀರಕಾರರಾದ ಸರ್ವಜ್ಞಾತ್ಮ ಮುನಿಗಳು ಸಹಿತ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ ಆ ಬಿಂಬ ಪ್ರತಿಬಿಂಬವಾದವನ್ನ ಗ್ರಹಣ ಮಾಡ್ಯಾರ ಅವರು. ಇದು ಜೀವ ಈಶ್ವರರ ಬಗ್ಗೆ ಆಯ್ತು. ಇನ್ನು ಜಗತ್ತಿನ ಬಗ್ಗೆ 3 ವಾದದವ್ ನೋಡ್ರಿ. ಅವು ಯಾವ್ಯಾವ್ರಿಪ್ಪ? ಆರಂಭವಾದ, ಪರಿಣಾಮವಾದ, ವಿವರ್ತವಾದ. ವಿವರ್ತವಾದ. ಆರಂಭವಾದಿಗಳು ಯಾರ್ರಿ ಸರ? ನೈಯಾಯಿಕರ್ರಿ. ನೈಯಾಯಿಕರು ಆರಂಭವಾದಂತರವರು. ಇನ್ನ ಪರಿಣಾಮವಾದಿಗಳು ಯಾರ್ರಿ? ಸಾಂಖ್ಯರ್ರಿ. ಸಾಂಖ್ಯರು. ಇನ್ನ ವಿವರ್ತವಾದಿಗಳು ಯಾರ್ರಿ? ವೇದಾಂತಿಗಳು. ವೇದಾಂತಿಗಳು. ಇವೆಲ್ಲ ಲಕ್ಷ್ಯದಲ್ಲಿತ್ತಪ್ಪ ಅಂದ್ರೆ ನಮಗೆ ಶಾಸ್ತ್ರ ಸರಳ 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 ತಿಳಿತದ್ರಿ. ಇಲ್ಲಿ ಏನ್ ಹೇಳ್ತಾರ್ರಿ? ಅವಚ್ಛೇದವಾದದ ರೀತಿಯಲ್ಲಿ ಏನಂತಾರೆ? ಒಂದೆರಡು ಮಾಯಾ ವಿಶಿಷ್ಟ ಚೇತನಕ್ಕೆ ಈಶ್ವರವೆಂದು ಹೇಳುತ್ತಾರೆ. ಇವರು ತೆಪ್ಪಿ ಆಭಾಸನನ್ನು ಗ್ರಹಣ ಮಾಡಲ್ರಿ. ಇವರು ಯಾರು? ಭಾಂತಿಕಾರರಾದ ವಾಚಸ್ಪತಿಗಳು ಏನಂತಾರ? ಮಾಯಾ ವಿಶಿಷ್ಟ ಚೇತನಕ್ಕೆ ಈಶ್ವರವೆಂದು ಹೇಳುತ್ತಾರೆ. ಮತ್ತು ಎರಡನೇದ್ದು ಅವಿದ್ಯಾ ವಿಶಿಷ್ಟ ಚೇತನಕ್ಕೆ ಜೀವವೆಂದು ಹೇಳುತ್ತಾರೆ. ತಪ್ಪಿ ಆಭಾಸನನ್ನು ತೋಳಲವರು ಏನಂತಾರ? ಮಾಯಾ ವಿಶಿಷ್ಟ ಚೇತನಕ್ಕೆ ಈಶ್ವರವೆಂದು ಹೇಳುತ್ತಾರೆ ಮತ್ತು ಅವಿದ್ಯಾ ವಿಶಿಷ್ಟ ಚೇತನಕ್ಕೆ ಜೀವವೆಂದು ಹೇಳುತ್ತಾರೆ. ಒಂದು ಅಂತಃಕರಣ, ಒಂದು ಚೇತನ, ಖಲಾಸ್. ಇಲ್ಲಿ ಮಾಯಾ ವಿಶಿಷ್ಟ ಚೇತನಕ್ಕೆ ಈಶ್ವರವೆಂದು ಹೇಳುತ್ತಾರೆ ಮತ್ತು ಅವಿದ್ಯಾ ವಿಶಿಷ್ಟ ಚೇತನಕ್ಕೆ ಜೀವವೆಂದು ಹೇಳುತ್ತಾರೆ. ಇನ್ನ ಎರಡನೇದ್ದು ಆಭಾಸವಾದದ ರೀತಿಯಲ್ಲಿ ಏನಂತಾರ ನೋಡ್ರಿ? ಒಂದು ಮಾಯಾ ಸಹಿತ ಆಭಾಸ, ವಿಶಿಷ್ಟ ಚೇತನಕ್ಕೆ. ಇಲ್ಲಿ ಆಭಾಸನನ್ನು ಹೆಚ್ಚಿಗೆ ಗ್ರಹಣ ಮಾಡ್ತಾರ್ರಿ ಇವರು. ಮಾಯಾ ಸಹಿತ ಆಭಾಸ ವಿಶಿಷ್ಟ ಚೇತನಕ್ಕೆ ಈಶ್ವರನೆಂದು ಹೇಳುತ್ತಾರೆ.
ಇಲ್ಲಿ ಆಭಾಸ ಒಂದು ಅಧಿಕ ಗ್ರಹಣ ಮಾಡ್ತಾರೆ ಇವರು. ಮತ್ತು ಎರಡನೇದ್ದು ಆಭಾಸ ಸಹಿತ ಅವಿದ್ಯಾ ವಿಶಿಷ್ಟ ಚೇತನಕ್ಕೆ ಜೀವವೆಂದು ಹೇಳುತ್ತಾರೆ. ಇಲ್ಲಿ ಇವರು ಎಲ್ಲ ಅವೇ ಸಾಮಾನದವ, ಆಭಾಸನೊಂದು ಅಧಿಕ ಗ್ರಹಣ ಮಾಡ್ತಾರೆ. ಇನ್ನ ಆಭಾಸವಾದದಲ್ಲಿ ಆಭಾಸ ಸಹಿತವಾದ ಅವಿದ್ಯೆಗೂ ಹಾಗೂ ಮಾಯೆಗೂ ಭೇದವಿರುತ್ತದೆ. ಎಲ್ಲಿ? ಆಭಾಸವಾದದಲ್ಲಿ ಆಭಾಸ ಸಹಿತವಾದ ಅವಿದ್ಯೆಗೂ ಹಾಗೂ ಮಾಯೆಗೂ ಭೇದವಿರುತ್ತದೆ ಹೊರತು ಚೇತನದಲ್ಲಿ ಭೇದವಿರುವುದಿಲ್ಲ. ಅವಿದ್ಯಾ ಅನ್ನೋದು ಮಾಯಾ ಅನ್ನೋದು ಅಲ್ಲಿ ಭೇದದ, ಆದ್ರೆ ಚೇತನದಲ್ಲಿ ಭೇದ ಇರುವುದೇ ಇಲ್ಲ. ಇನ್ನು ಎರಡನೇದು ಅದರಂತೆಯೇ ಅವಚ್ಛೇದವಾದದಲ್ಲಿಯೂ ಕೂಡ ಏನಂತಾರೆ ಎರಡನೇ ಕಡ, ಅದರಂತೆ ಅವಚ್ಛೇದವಾದದಲ್ಲಿಯೂ ಕೂಡ ಅವಿದ್ಯೆಗೂ ಹಾಗೂ ಮಾಯೆಗೂ ಭೇದವಿರುತ್ತದೆ ಹೊರತು ಸ್ವರೂಪತ ಚೇತನದಲ್ಲಿ ಭೇದವಿರುವುದಿಲ್ಲ. ಅವರು ಚೇತನದಲ್ಲಿ ಭೇದ ಹೇಳಿಲ್ಲ, ಆ ಉಪಾಧಿಯಲ್ಲಿ ಭೇದ ಹೇಳ್ಯಾರೆ. ಮತ್ತು ಇನ್ನು ಮೂರನೇದ್ದು ಅಜ್ಞಾನದಲ್ಲಿ ಉಂಟಾದ ಚೇತನದ ಪ್ರತಿಬಿಂಬವು ಜೀವವಿರುತ್ತದೆ. ನೋಡ್ರಿ ಏನಂತಾರೆ, ಅಜ್ಞಾನದಲ್ಲಿ ಉಂಟಾದ ಚೇತನದ ಪ್ರತಿಬಿಂಬವು ಏನದದು? ಜೀವವಿರುತ್ತದೆ. ಮತ್ತು ಬಿಂಬವೇ ಈಶ್ವರ ಇರುತ್ತದೆ. ಅಲ್ಲಿ ಬಿಂಬವೇ ಈಶ್ವರ. ಅಲ್ಲಿ ಏನಂದ್ರೆ ಬಿಂಬ ಈಶ್ವರವೇ ಬಿಂಬದಲ್ಲಿ. ಯಾಕಂದ್ರ ಅದು ಬ್ರಹ್ಮನೇ ಅದ. ಈಶ್ವರ ಯಾಕಂದ್ರಪ್ಪ ಅಂತ ಕೇಳಿದ್ರೆ ಆ ಜೀವನ ದೃಷ್ಟಿಯಿಂದ ಈಶ್ವರ ಅಂತ ಹೇಳ್ಯಾರ ಅವರು. ವಾಸ್ತವಿಕವಾಗಿ ಅದು ಏನದ? ಆ ಈಶ್ವರನು ಜಾಗನಾಗ ಅದು ಬ್ರಹ್ಮವೇ. ಈ ಪಕ್ಷದಲ್ಲಿಯೂ ಕೂಡ ಚೇತನದ ಸ್ವರೂಪದಲ್ಲಿ ಭೇದವಿರುವುದಿಲ್ಲ. ಏನಿದೆ ಬಿಂಬ ಪ್ರತಿಬಿಂಬ ಹೇಳಿದ್ರು ಸಹಿತ ಚೇತನದಲ್ಲಿ ಭೇದವಿರುವುದಿಲ್ಲ. ಮತ್ತೇನೆಂದರೆ ಒಂದೇ ಚೇತನದಲ್ಲಿ ಜೀವತ್ವವು ಹಾಗೂ ಈಶ್ವರತ್ವವು ಆರೋಪಿತ ಆರೋಪಿತವಿರುತ್ತದೆ. ಏನಾಗಿಬೇಕಾಗಿತ್ತದು? ಆರೋಪಿತ. ಏನಾದ್ರೆ ನಿಂಬಲ್ಲಿ ವಾಕ್ಯ ಅಪ್ಪರ್ ಬರೋಬರ್ನೇ ಅದ್ರಿ, ಆರೋಪಿತ ಅದ್ರಿ. आरोपित है। ಮುಂದೆ ಇನ್ನು ನಮ್ಮಲ್ಲಿ ಏನಾಗ್ಯದ? ಆರೋಪಿತ ವಾಗಿರುತ್ತದ್ರಿಪ್ಪ, ಆರೋಪಿತವಾಗಿರುತ್ತದೆ. ಹಂಗಾಗ್ಬೇಕಾಗಿತ್ತು. ಆರೋಪಿತವಾಗಿರುತ್ತದೆ. ಈ ವಾರ್ತೆಯನ್ನು ಮುಂದೆ ಹೇಳುತ್ತೇವೆ. ಈ ವಾರ್ತೆಯನ್ನು ಮತ್ತೆ ಮುಂದೆ ಹೇಳ್ತೇವೆ ಅಂತ ಇಲ್ಲೊಂದು ಟಿಪ್ಪಣಿ ಕೊಟ್ಟರು 412. ಈ ವಾರ್ತೆಯನ್ನು ಮುಂದೆ 438ರಿಂದ 443 ಪರ್ಯಂತರವಾದ ಅಂಕದಲ್ಲಿ ಹೇಳುತ್ತೇವೆ. ಇದು ಮೂರನೆಯ ಬಿಂಬ ಪ್ರತಿಬಿಂಬ ವಾದವಿರುತ್ತದೆ. ಟಿಪ್ಪಣಿ ಹೇಳಿದ್ರು ನೋಡ್ರಿ, ಮುಂದೆ ಹೇಳ್ತೇವೆ ಅಂತವಲ್ತ ಹೇಳಿದ್ರು, ಮುಂದೆ ಹೇಳುತ್ತೇವೆ. ಈ ರೀತಿಯಿಂದ ಜಗತ್ತಿನ ಕರ್ತೃವಾದ ಈಶ್ವರನು ಅವ ಹೆಂಗದನಪ್ಪ ಅಂತ ಕೇಳಿದ್ರೆ ಸರ್ವಜ್ಞನು, ಸರ್ವಶಕ್ತಿವಂತನು ಮತ್ತು ಸ್ವತಂತ್ರನೂ ಆಗಿರುತ್ತಾನೆ. ಆ ಈಶ್ವರನು ವ್ಯಾಪಕನಾಗಿರುವುದರಿಂದ ಅವನಿಗೂ ಹಾಗೂ ಜೀವನಿಗೂ ವಿಶೇಷಣ ಮಾತ್ರದಿಂದ ಭೇದವಿದ್ದು, ಅವನಿಗೂ ಮತ್ತು ಜೀವನಿಗೂ ಭೇದ ಎಲ್ಲಿ ಮಾಡ್ಯದ? ವಿಶೇಷಣ. ಏನು? ಮಾಯಾ ಅವಿದ್ಯಾನು ವಿಶೇಷಣ ಅದಾವ ನೋಡ್ರಿ. ಅವನಿಗೂ ಯಾರಿಗೂ? ಆ ಈಶ್ವರನಿಗೂ. ಆ ಈಶ್ವರನು ವ್ಯಾಪಕನಾಗಿರುವುದರಿಂದ ಅವನಿಗೂ ಹಾಗೂ ಜೀವನಿಗೂ ವಿಶೇಷಣ ಮಾತ್ರದಿಂದ ಭೇದವಿದ್ದು, ಸ್ವರೂಪದಿಂದ ಭೇದವೇ ಏನಂತಾರೆ? ಸ್ವರೂಪದಿಂದ ಅಭೇದವೇ ಇರುತ್ತದೆ. ಈ ರೀತಿಯಿಂದ ಎರಡನೆಯ ಪ್ರಶ್ನೆಗೆ ಉತ್ತರವು ಹೇಳಲ್ಪಟ್ಟಿತು. ಈ ರೀತಿಯಿಂದ ಎರಡನೇ ಪ್ರಶ್ನೆಗೆ ಉತ್ತರ, ಜಗಕ್ಕೆ ಯಾರು ಕರ್ತ ಅದಾರಂತ ಪ್ರಶ್ನೆ ಮಾಡಿದಿಲ್ಲ,
ಅದಕ್ಕೆ ಇಲ್ಲಿ ಆ ಜಗತ್ತಿಗೆ ಏನಪ್ಪ ಅಂತ ಕೇಳಿದ್ರೆ ಈಶ್ವರನೇ ಕರ್ತೃ ಎಂದು ಎರಡನೇ ಪ್ರಶ್ನೆಗೆ ಉತ್ತರವನ್ನು ಹೇಳಲ್ಪಟ್ಟಿತು. ಇನ್ನು ಮೂರನೇ ಪ್ರಶ್ನೆ ಮಾಡ್ತಾನೆ ನೋಡ್ರಿ. ಏನ್ ಮಾಡಿದ್ದ? ಮುಕ್ತಿಗೆ ಕಾರಣವು ಯಾವುದು ಎಂಬ ಪ್ರಶ್ನೆಗೆ ಉತ್ತರವು. 3 ಪ್ರಶ್ನೆ ಮಾಡಿದವ. ನಾನು ಯಾರು? ಈ ಜಗತ್ತನ್ನು ರಚಿಸಿದವರು ಯಾರು? ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. ಮತ್ತು ಮುಕ್ತಿಗೆ ಹೇತು ಯಾವುದು? ಯಾವುದರಿಂದ ಮುಕ್ತಿ ಆಗ್ತದ ಅಂತ ಈ 3ನೇ ಪ್ರಶ್ನೆ ಮಾಡಿದ. ಈಗ ಅದಕ್ಕೆ ಉತ್ತರ ಹೇಳ್ತಾರ. 375ರಿಂದ ಮುಕ್ತಿಗೆ ಜ್ಞಾನವು ಕಾರಣವಿರುತ್ತದೆ. ಮುಕ್ತಿಗೆ ಯಾವುದು ಕಾರಣ ಅಂತ ಕೇಳಿಯಲ್ಲ, ಮುಕ್ತಿಗೆ ಜ್ಞಾನವು ಕಾರಣವಿರುತ್ತದೆ. ಮೋಕ್ಷಕ್ಕೆ ಸಾಧನವು ಜ್ಞಾನವಿರುವುದು ಅಥವಾ ಕರ್ಮ ಇರುವುದು ಅಥವಾ ಉಪಾಸನವಿರುವುದು ಅಥವಾ ಎರಡೂ ಇರುತ್ತವೆಯೋ ಎಂಬ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಾರೆ. ಈ ಕೇಳಿದಲ್ಲ, ಕರ್ಮದೋ ಏನು ಉಪಾಸನದೋ ಏನು ಜ್ಞಾನದೋ ಏನು ಎರಡೂ ಅದು ಹಿಂಗೇನು ಕೇಳಿದಲ್ಲ ಎಂಬ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಾರೆ. ದೋಹಾ 10ನೇ ದೋಹಾ ಏನಂತಾರೆ? हेतु मोक्ष को ज्ञान एक नहीं कर्म नहीं ध्यान रज्जु सर्प तब ही न से होय रज्जु को ज्ञान. ಈ 10ನೇ ದೋಹಾದ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಯಾವ ಪ್ರಕಾರ ರಜ್ಜುಕೋ ಅಂದ್ರ ಹಗ್ಗದ ಜ್ಞಾನವು ಆಗುವುದರಿಂದ ಆ ಕೂಡಲೇ ಹಗ್ಗದೊಳಗೆ ತೋರುವ ಸರ್ಪವು ಹೇಗೆ ನಾಶವಾಗುತ್ತದೆಯೋ, ಹಗ್ಗದ ಜ್ಞಾನ ಆಗ ಸಮಯದಲ್ಲಿ ಆ ಹಗ್ಗದೊಳಗೆ ತೋರುವ ಸರ್ಪ ಅದರ ಜ್ಞಾನ ಹ್ಯಾಂಗ ನಾಶವಾಗುತ್ತದೆಯೋ ಅದರಂತೆ ಜ್ಞಾನವೊಂದೇ ಮೋಕ್ಷಕ್ಕೆ ಕಾರಣವಾಗಿರುತ್ತದೆ ಹೊರತು ಕರ್ಮವು ಕಾರಣವಲ್ಲ, ಮತ್ಯಾವುದು ಕಾರಣ ಅಲ್ಲ. ಉಪಾಸನೆಯೂ ಕಾರಣವಲ್ಲ, ಕರ್ಮವೂ ಅಲ್ಲ, ಉಪಾಸನವೂ ಅಲ್ಲ. ಟೀಕಾ ನೋಡ್ರಿ ನಂತರ, ಮುಕ್ತಿಗೆ ಕರ್ಮವಾಗಲಿ ಅಥವಾ ಧ್ಯಾನ ಅಂದ್ರೆ ಉಪಾಸನೆ ಆಗಲಿ ಅಂದರೆ ಉಪಾಸನೆಯನ್ನಾಗಲಿ ಕಾರಣವಲ್ಲ. ಮತ್ತೇನೆಂದರೆ ಜ್ಞಾನವೇ ಕಾರಣವಿರುತ್ತದೆ. ಅಜ್ಞಾನವೇ ಹ್ಯಾಂಗದ ಕಾರಣವಾಗಿರುತ್ತದೆ. ಯಾಕಂದರೆ ಒಂದು ವೇಳೆ ಆತ್ಮನಲ್ಲಿ ಬಂಧವು ಸತ್ಯವಾಗಿದ್ದರೆ, ಆ ಬಂಧ ಸತ್ಯವಾಗಿತ್ತಂದ್ರ ಅದರ ನಿವೃತ್ತಿ ರೂಪವಾದ ಮೋಕ್ಷವು ಜ್ಞಾನದಿಂದ ಆಗುತ್ತಿರಲಿಲ್ಲ. ಮತ್ತೇನೆಂದರೆ ಕರ್ಮ ಅಥವಾ ಉಪಾಸನೆಯಿಂದ ಆಗುತ್ತಿತ್ತು. ಅದು ಸತ್ಯ ಇತ್ತಂದ್ರೆ ಯಾವುದು ಬಂಧ. ಆದರೆ ಆ ಬಂಧವು ಸತ್ಯವಲ್ಲ, ಆತ್ಮನಲ್ಲಿ ಸತ್ಯವಾಗಿ ಇರುವುದೇ ಇಲ್ಲ. ಮತ್ತೇನೆಂದರೆ ಹ್ಯಾಂಗಿರ್ತದಂದ್ರೆ ರಜ್ಜು ಸರ್ಪದಂತೆ ಮಿಥ್ಯವಾಗಿರುತ್ತದೆ. ಆ ರಜ್ಜುವಿನಲ್ಲಿ ಹ್ಯಾಂಗ ಸರ್ಪ ಮಿಥ್ಯದು ಹಂಗ ಆತ್ಮನಲ್ಲಿ ಬಂದ ಮಿಥ್ಯದ. ಅಧಿಷ್ಠಾನ ಜ್ಞಾನದಿಂದಲೇ ಆ ಮಿಥ್ಯದ ನಿವೃತ್ತಿಯು ಸಂಭವಿಸುತ್ತದೆ ಹೊರತು ಕರ್ಮ ಅಥವಾ ಉಪಾಸನೆಯಿಂದ ನಿವೃತ್ತಿಯಾಗುವುದು ಸಂಭವಿಸುವುದಿಲ್ಲ. ಆ ಹಗ್ಗದೊಳಗೆ ತೂರು ಹಾವಿಗೆ ನೀನು ಉದ್ಕಡಿ ಬೆಳಗ್ತೀನಿ, ಕಾಯಿ ಹೊಡಿತೀನಿ, ದಂಡವತ್ ಹಾಕ್ತೀನಿ, ನಾಮಸ್ಮರಣೆ ಮಾಡ್ತೀನಿ, ಜಪ ನಿಂದಿರ್ತೀನಿ, ಹೋಗಂದ್ರೆ ಹೋಗ್ತದೆ ಅನ್ನೋದು? ಹೋಗುದಿಲ್ಲದು. ಯಾಕ? ಅಲ್ಲಿ ಇತ್ತು ಅಂದ್ರೆ ಏನ್ರಿ ಮಾಡಿದ್ರೆ ಹೋಗ್ತಿತ್ತದು. ಇಲ್ಲ ಅಲ್ಲಿ ಮೊದಲೇ ಮತ್ ತೋರ್ಯದಲ್ಲ. ತೋರ್ಯದಂದ್ರೆ ಹಗ್ಗದ ಅಜ್ಞಾನದಿಂದ ತೋರ್ಯದ. ಆ ಹಾವ ಇಲ್ಲ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು?
ಹಗ್ಗದ ಜ್ಞಾನವೇ ಅವಶ್ಯ ಬೇಕಲ್ಲಿ. ಹೇಗೆಂದರೆ ರಜ್ಜುವಿನೊಳಗೆ ಪ್ರತೀತಿಯಾಗುವ ಸರ್ಪವು ಯಾವುದೇ ಕ್ರಿಯೆಯಿಂದ ದೂರ ಆಗುವುದಿಲ್ಲ. ಏನ್ರಿ ಕ್ರಿಯಾ ಮಾಡಿ ಅದು ಕಳ್ಕೊತೀನಂದ್ರ ದೂರ ಆಗುವುದಿಲ್ಲ ಅದು. ಮತ್ತೇನೆಂದರೆ ಕೇವಲ ರಜ್ಜುವಿನ ಜ್ಞಾನದಿಂದ ಹೇಗೆ ದೂರವಾಗುತ್ತದೆಯೋ, ಆ ಹಗ್ಗದ ಜ್ಞಾನ ಆಯ್ತು ಅಂದ್ರ ಹಾವಿಗೆ ಹ್ಯಾಂಗ ಇರುವಿಕೆ ಇಲ್ಲವೋ ಅದರಂತೆಯೇ ಆತ್ಮನ ಅಜ್ಞಾನದಿಂದ ತೋರತಕ್ಕಂತ ಯಾವ ಬಂಧವಿರುವುದೋ, ಈ ಬಂಧ ಹೆಂಗ್ ತೋರ್ಲಗತ್ತದ? ಆತ್ಮನ ಜ್ಞಾನ ಇಲ್ಲದಕ್ಕ, ನಾ ಯಾರಿದ್ದೇನೆ ಅನ್ನೋದು ಗೊತ್ತಿರ್ಲಾರ್ದಕ್ಕ. ಅದಕ್ಕೆ ಆತ್ಮನ ಅಜ್ಞಾನದಿಂದ ತೋರತಕ್ಕಂಥ ಯಾವ ಬಂಧವಿರುವುದೋ ಆ ಬಂಧದ ಪ್ರತೀತಿ ಹಾಗೂ ಅಜ್ಞಾನಗಳೆರಡೂ ಏನಾಗ್ತದಪ್ಪ ಅಂದ್ರೆ ಆತ್ಮನ ಜ್ಞಾನದಿಂದಲೇ ದೂರವಾಗುತ್ತದೆ. ಎರಡು ಹೋಗ್ತಾವ. ಏನದು? ಬಂಧದ ಪ್ರತೀತಿ ಹಾಗೂ ಅಜ್ಞಾನಗಳೆರಡು ಏನಾಗ್ತವ್ರಿ? ಆತ್ಮನ ಜ್ಞಾನದಿಂದ ಅವು ಆತ್ಮನ ಜ್ಞಾನದಿಂದಲೇ ದೂರವಾಗುತ್ತವೆ. ಅಧಿಷ್ಠಾನದ ಅಜ್ಞಾನದಿಂದ ಬಂದದ್ದು ಅಧಿಷ್ಠಾನದ ಜ್ಞಾನದಿಂದಲೇ ನಿವೃತ್ತಿ ಆಗ್ತದ್ರಪ್ಪ. ಅದು ನೇಮದರಿ. ಯಾವುದರ ಅಜ್ಞಾನದಿಂದ ಯಾವುದು ತೋರುವುದು ಅದು ಅದರ ಜ್ಞಾನದಿಂದಲೇ ನಿವೃತ್ತಿ ಆಗ್ತದಂತ ನೇಮದರಿದು. ಅದಕ್ಕೇನು ಮತ್ತೆ ಅವರೇ ಕರ್ಮ ಉಪಾಸನೆಗಳು ಮಾಡಿ ಕಳ್ಕೊಳಕ್ ಅವು ಸಾಧನ ಅಲ್ಲವೇ ಅಲ್ಲವು. ಜ್ಞಾನನೇ ಸಾಕ್ಷಾತ್ ಸಾಧನ. ಜ್ಞಾನವೇ ಸಾಕ್ಷಾತ್ ಸಾಧನ. ಇನ್ನು 376ರಲ್ಲಿ ಕರ್ಮ ಮತ್ತು ಉಪಾಸನೆಗಳು ಮುಕ್ತಿಗೆ ಕಾರಣವಲ್ಲ. ಕರ್ಮ ಮತ್ತು ಉಪಾಸನೆಗಳು ಯಾವದಕ್ಕ ಮುಕ್ತಿಗೆ ಕಾರಣ ಅಲ್ಲವು. ಅಂತಃಕರಣ ಶುದ್ಧಿಗೆ ಆತವ್ರಪ್ಪ. ಅಂತಃಕರಣ ಶುದ್ಧಿ ಕಾರಣದವ್ ನೋಡ್ರಿ. ಚಿತ್ತೈಷ ಶುದ್ಧಿ ಕರ್ಮ ನತು ವಸ್ತುಪಲಬ್ಧ ಹೇ. ವಸ್ತು ಉಪಲಬ್ಧ ಆಗೋಂಗಿಲ್ಲ. ಎದರಿಂದ? ಕರ್ಮದಿಂದ. ಏನಾಗ್ತದಪ್ಪ ಅಂತ ಕೇಳಿದ್ರೆ ವಸ್ತು ಸಿದ್ಧಿರ್ ವಿಚಾರೇನ. ಆ ವಸ್ತು ಸಿದ್ಧಿ ಆಗ್ಬೇಕಾದ್ರೆ ವಿಚಾರ. ವಿಚಾರ ಅಂದ್ರೆ ಜ್ಞಾನ. ಏನ್ರಿ? ವಿಚಾರೇಣ ಕೃತೋ ಬಂದ ವಿಚಾರೇಣ ನಿವರ್ತತೆ. ನಿವರ್ತತೆ. ಆ ಬಂಧ ಹೆಂಗ್ ಬಂದದಪ್ಪ ಅಂತ ಕೇಳಿದ್ರೆ ವಿಚಾರದಿಂದ ಬಂದಂತ ಬಂಧ. ಅದಕ್ಕ ಔಷಧ ಯಾವುದಪ್ಪ ಅಂತ ಕೇಳಿದ್ರೆ ವಿಚಾರವೇ ಪರಮೌಷಧ. ವಿಚಾರದಿಂದಲೇ ದೂರ ಆಗ್ತದ್ರಿ ಅದು. ಕರ್ಮ ಮತ್ತು ಉಪಾಸನೆಗಳು ಮುಕ್ತಿಗೆ ಕಾರಣವಲ್ಲ. ಕೋಟಿ ಕರ್ಮಗಳಿಂದ ಮುಕ್ತಿಯಪ್ಪುವುದೇ ನಿರ್ಮಲ ಜ್ಞಾನ ಹೊಂದಿಲ್ಲದೆ. ಸರ್ಪಭೂಷಣ ಶಿವಯುಗಳು ಹೇಳ್ತಾರ್ರಿ, ಕೋಟಿ ಕರ್ಮಗಳು ಮಾಡಿದ್ರೆ ಏನಾಗ್ತದೆ? ಮುಕ್ತಿ ಆಗುವುದಿಲ್ಲ. ನಿರ್ಮಲ ಜ್ಞಾನ ಹೊಂದಿಲ್ಲದೆ. ಜ್ಞಾನೇ ಬೇಕು. ಯಾಕಂದ್ರೆ ಶ್ರುತಿ ಆದ್ರೆ ಹೇಳ್ತದೆ ಜ್ಞಾನಾದೇವತು ಕೈವಲ್ಯಂ. ಇನ್ನ ಒಂದು ವೇಳೆ ಏನ್ರಿ ಮೋಕ್ಷವು ಕರ್ಮದಿಂದ ಏನಂತಾರ್ರಿ? ಒಂದು ವೇಳೆ ಮೋಕ್ಷವು ಕರ್ಮದ ಫಲವೇ ಆಗಿದ್ದಾದರೆ ಮೋಕ್ಷವು ಅನಿತ್ಯವಾಗಬೇಕಾಗುತ್ತದೆ. ಆ ಕರ್ಮದ ಫಲ ಇತ್ತಂದ್ರೆ ಅದು ಅನಿತ್ಯ. ಮೋಕ್ಷನು ಅನಿತ್ಯ ಆಗ್ಬೇಕಾಗ್ತದೆ. ಕರ್ಮದಿಂದ ಹುಟ್ಟಿತು, ಕರ್ಮದಿಂದ ಪಡ್ಕೋತೀನಿ ಅನ್ಬೇಕಾಗ್ತದಲ್ರಪ್ಪ. ಅದು ಬಂತಂದ್ರೆ ಒಂದಿನ ಹೋಗ್ತದ್ರೆ ಇಂದದು. ನೋಡ್ರಿ, ಮೋಕ್ಷವು ಕರ್ಮದ ಫಲವೇ ಆಗಿದ್ದಾದರೆ ಮೋಕ್ಷವು ಅನಿತ್ಯವಾಗಬೇಕಾಗುತ್ತದೆ. ಯಾಕಂದರೆ ನೇಮವು ಈ ಪ್ರಕಾರವಿರುತ್ತದೆ. ಏನದಪ್ಪ ಅಂದ್ರೆ ಯಾವ ಕೃಷಿಯ ಮೊದಲಾದ ಕರ್ಮಗಳ ಫಲಗಳಾದ ಅನ್ನಾದಿಗಳೇನಿರುತ್ತವೆಯೋ ಅವು ಅನಿತ್ಯವಿರುತ್ತವೆ. ಕೃಷಿ ಮಾಡಿ ಕರ್ಮ ಮಾಡಿ ಏನ ಅನ್ನ ಧಾನ್ಯಗಳು ಬೆಳಿತಲ್ಲ ಅವೆಲ್ಲ ಹೆಂಗಪ್ಪ? ಅನಿತ್ಯದವ. ಮತ್ತು ಯಜ್ಞವೇ ಮೊದಲಾದ ಕರ್ಮಗಳ ಫಲಗಳಾದ
ಸ್ವರ್ಗಾದಿಗಳಾದರೂ ಕೂಡ ಅವು ಹೆಂಗವಪ್ಪ ಅನಿತ್ಯವಿರುತ್ತವೆ. ಕ್ಷೀಣಂ ಪುಣ್ಯಂ ಮರ್ತಲೇಕ ಮಿಷನ್. ಮತ್ತೆ ಬರ್ಬೇಕಾಗ್ತದೆ. ಹ್ಮ್. ಕ್ಷೀಣಿ ಪುಣ್ಯ, ಅದು ಪುಣ್ಯ ಕ್ಷೀಣ ಕೊತ್ತ ಹೋಗ್ತದೆ. ಸಾತಿಶಯ ಪತನದಿಂದ ಕೂಡಿದ್ರ ಪರ. ಸಾತಿಶಯ ಪತನಗಳಿಂದ ಕೂಡುದ್ದದು. ಅದರಂತೆಯೇ ಒಂದು ವೇಳೆ ಮೋಕ್ಷವಾದರೂ ಕೂಡ ಕರ್ಮದ ಫಲವೆಂದೇ ಅಂಗೀಕಾರ ಮಾಡಿದ್ದಾದರೆ ಆ ಮೋಕ್ಷವು ಅನಿತ್ಯವಾಗಬೇಕಾಗುತ್ತದೆ. ಆದ್ದರಿಂದ ಮೋಕ್ಷವು ಕರ್ಮದ ಫಲವಲ್ಲ, ಏನರೆ ಮಾಡಿ ಪಡ್ಕೊಳ್ಳೋದಲ್ಲದು. ಅದು ಪಡ್ಕೊಳ್ಳೋದಾಯ್ತಂದ್ರೆ ಒಮ್ಮೆ ಇಲ್ಲೂ ಆಗಿ ಹೋಗ್ತದೆ, ಬಂದದ್ದು ಹೋಗ್ತದೆ. ತೋರಿದ್ದು ಅಡಗುತ್ತದೆ. ಸ್ವತಃ ಸಿದ್ಧವಲ್ರಿ ಪರ. ಸ್ವತಃ ಸಿದ್ಧ, ಸ್ವಭಾವ ಸಿದ್ಧದರೆ ಅದು. ಅದು ಹುಟ್ಟುದಲ್ಲ, ಹುಟ್ಟ್ಯದಂದ್ರೆ ಒಂದಿನ ನಾಶ ಆಗ್ತದೆ. ತೋರಿದ್ದು ಅಡಗುತ್ತದೆ, ಹುಟ್ಟುದ್ದು ಸಾಯುತ್ತದೆ, ಕಟ್ಟಿದ್ದು ಬೀಳುತ್ತದೆ. ಇದು ನೇಮದ. ಅದಕ್ಕೆ ಮೋಕ್ಷವು ಕರ್ಮದ ಫಲವಲ್ಲ ಅನ್ನೋದ್ರ ಮ್ಯಾಗ 413 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನಂತಾರೆ ಟಿಪ್ಪಣಿಕಾರರು? ಪಂಡಿತ್ ಪೀತಾಂಬರಜಿಯವರು, ಯಾವ ಪ್ರಕಾರ ಕರ್ಮದಿಂದ ರಚಿತವಾದ ಈ ಲೋಕವು ಕ್ಷೀಣವಾಗುತ್ತದೆಯೋ, ನೋಡ್ರಿ, ಯಾವ ಪ್ರಕಾರ ಕರ್ಮದಿಂದ ರಚಿತವಾದ ಈ ಲೋಕವು ಕ್ಷೀಣವಾಗುತ್ತದೆಯೋ, ಅದು ಒಮ್ಮ ಇಲ್ಲಾಗ್ತದೆ, ಕ್ಷೀಣ ಆಗಿ ಬದಲಾಗ್ತದೆ. ಅದೇ ಪ್ರಕಾರ ಪುಣ್ಯದಿಂದ ರಚಿತವಾದ ಆ ಲೋಕವಾದರೂ ಕೂಡ ಏನಾಗ್ತದಪ್ಪ ಅಂತ ಕೇಳಿದ್ರೆ ಕ್ಷೀಣವಾಗುತ್ತದೆ. ಇಂಥ ಕರ್ಮಗಳಿಂದ ರಚಿತವಾದ ಲೋಕಗಳನ್ನು ಅನಿತ್ಯವೆಂದು ತಿಳಿದು ಏನಂತಾರೆ, ಬ್ರಾಹ್ಮಣನಾದಂಥವನು ಏನ್ ಮಾಡ್ತಾನ? ಬ್ರಹ್ಮವನ್ನು ಹೊಂದಲೇಬೇಕೆಂಬ ಇಚ್ಛೆ ಉಳ್ಳ ಮುಮುಕ್ಷು. ಬ್ರಾಹ್ಮಣ ಅಂದ್ರೆ ಯಾರಿಲ್ರಿ? ಹೊಂದಲೇಬೇಕೆಂಬ ಇಚ್ಛೆ ಉಳ್ಳ ಮುಮುಕ್ಷು. ಬ್ರಾಹ್ಮಣ ಅಂದ್ರ ಅವನಿಗೆ ಅಂತಾರ, ಯಾರೋ ಬ್ರಹ್ಮಜ್ಞಾನ ಪಡ್ಕೋತಾನ ಅವನೇ ಬ್ರಾಹ್ಮಣ. ಬ್ರಾಹ್ಮಣನಾದಂಥವನು ಏನು ವೈರಾಗ್ಯವನ್ನು ಹೊಂದುತ್ತಾನೆ. ಅಕಾರ್ಯವಾದ ಮೋಕ್ಷವು ಮಾಡಲ್ಪಟ್ಟ ಕಾರ್ಯದಿಂದ ಉಂಟಾಗುವುದಿಲ್ಲದು. ಈ ಶ್ರುತಿಯಿಂದ ತಿಳಿಯಲ್ಪಡುವುದೇನೆಂದರೆ ಭಾವನೆ ಅಂದ್ರೆ ಉಪಾಸನೆಯಿಂದ, ಭಾವನೆಗೆ ಉಪಾಸನೆಯಿಂದ ಹುಟ್ಟಿದ ಯಾವ ಫಲವಿರುವುದೋ ಅದು ಯಾವುದು ಕರ್ಮದ ಫಲವಾಗಿರುವುದೋ ಅದು ಸ್ಥಿರವಾಗಿರುವುದೆಂದು ಒಪ್ಪುವುದು ಯೋಗ್ಯವಲ್ಲ. ಅದು ಸ್ಥಿರವಾಗಿರ್ತದಂತೂ ಒಪ್ಪುವುದು ಯೋಗ್ಯ ಅಲ್ಲ. ಮತ್ತೇನಂತಾರಪ್ಪ ಅಂತ ಕೇಳಿದ್ರೆ, ದ್ರವಿಡ ದೇಶಿವಾಸಿಗಳಾದ ಜನರಲ್ಲಿ ಇರುವ ಸಂಗತಿಯಂತೆ ಶ್ರೀ ಸುರೇಶ್ವರಾಚಾರ್ಯರ ವಾಕ್ಯ ರೂಪವಾದ ಶ್ರುತಿಯಿಂದ ಮೋಕ್ಷವು ಕರ್ಮದ ಫಲವಾಗಲಿ ಅಥವಾ ಉಪಾಸನೆ ಫಲವಾಗಲಿ ಅಲ್ಲ. ಮೋಕ್ಷ ಅದು ಕರ್ಮದ ಫಲವಾಗಲಿ ಉಪಾಸನೆಯ ಫಲವಾಗಲಿ ಅಲ್ಲ ಎಂದು ಅರ್ಥವು ನಿಶ್ಚಿತವಿರುತ್ತದೆ. ಯಾರೇ? ಸುರೇಶ್ವರಾಚಾರ್ಯರು ಸ್ವಚ್ಛ ಹೇಳ್ಯಾರವರು. ಎಲ್ಲಿ? ಆ ನೈಷ್ಕರ್ಮ ಸಿದ್ಧಿಯಲ್ಲಿ ಹೇಳ್ಯಾರ ಇದನ್ನ. ಅದು ನೈಷ್ಕರ್ಮ ಸಿದ್ಧಿ ಅಂದ್ರೆ ಕರ್ಮದಿಂದ ಮುಕ್ತಿ ಇಲ್ಲ. ನೈಷ್ಕರ್ಮ ಸಿದ್ಧಿ ಅನ್ನುವಂತ ಗ್ರಂಥ ಯಾವಾಗ ಬರ್ದಾರ ಅವರು? 90 ವಯಸ್ಸಿಗೆ ಬರ್ದಾರ ನೋಡ್ರಿ. ಅವರು ಅಖಂಡವಾಗಿ ಜೀವನ ಪರ್ಯಂತ ಅವರು ಕರ್ಮವಾದಿಗಳ್ರಿ. ಕರ್ಮದಿಂದಲೇ ಮೋಕ್ಷ ಆಗ್ತದಂದವರು. ಯಾವಾಗ ಶಂಕರಾಚಾರ್ಯರ ಜೊತೆ ಮಂಡನ ಮಿಶ್ರರಿದ್ದಾಗ ವಾದ ಮಾಡಿ ಅಲ್ಲಿ ಸೋತ್ರು,
ಅವಾಗ ನೀವೇ ನನ್ನ ಗುರುಗಳಾಗ್ಬೇಕಂತ ಪ್ರಾರ್ಥನೆ ಮಾಡಿಕೊಂಡ್ರು. ಅವಾಗ ಶಂಕರಾಚಾರ್ಯರು ಅವರಿಗೆ ಶಿಷ್ಯತ್ವವನ್ನು ವಹಿಸಿ ಅವ್ರ ಹೆಸರನ್ನು ಬದಲಾಯಿಸಿಬಿಟ್ರು. ಅವ್ರಿಗೆ ಸುರೇಶ್ವರಾಚಾರ್ಯರು ಅಂತ. ಯಾಕಂದ್ರೆ ವಾರ್ತಿಕ್ ಬರ್ಲಿಕ್ಕೆ ಅವ್ರಿಗೆ ಹೇಳಿದ್ರಿ ಇವರು. ಎಲ್ಲಾ ಜನರಲ್ಲಿ ಏನಾಯ್ತು, ಅವ ಮೊದಲೇ ಕರ್ಮವಾದಿ, ಎಳೆದೊಯ್ದು ಕರ್ಮಖಸ್ತನಂತ ಎಲ್ಲರಲ್ಲಿ ಗುಜು ಗುಜು ಮಾತಾಡ್ಲಿಕತ್ರು. ಅವ್ರಿಗೆ ತಿಳಿತು ನಾ ಕರ್ಮವಾದಿ ಅಲ್ಲ ಅನ್ನೋದಕ್ಕೆ ತೋರ್ಸಗೋಸ್ಕರವಾಗಿ ನೈಷ್ಕರ್ಮ ಸಿದ್ಧಿ ಅನ್ನುವಂಥ ಗ್ರಂಥ ಬರೆದ್ರು. ಅವಾಗ ಎಲ್ಲರಿಗೆ ಮನವರಿಕೆ ಆಯ್ತು, ಯೋಗ್ಯದನ ಬಿಡು, ಇನ್ನು ನಮ್ಮ ವೇದಾಂತಕ್ಕೆ ಸಮ್ಮತವಾಗಿ ಬರಿತಾನಂತ ಎಲ್ಲರೂ ಸಮ್ಮತಿ ಕೊಟ್ರಳೆ. ಅವರು ನೈಷ್ಕರ್ಮ ಸಿದ್ಧಿ ಅಂದ್ರೆ ಕರ್ಮದಿಂದ ಮುಕ್ತಿ ಇಲ್ಲ, ನೈಷ್ಕರ್ಮ ಸಿದ್ಧಿ ಒಳಗೆ ಹೇಳ್ಯಾರ್ರಿ. ಶ್ರೀ ಸುರೇಶ್ವರಾಚಾರ್ಯರ ವಾಕ್ಯ ರೂಪವಾದ ಶ್ರುತಿಯಿಂದ ಮೋಕ್ಷವು ಕರ್ಮದ ಫಲವಾಗಲಿ ಅಥವಾ ಉಪಾಸನೆಯ ಫಲವಾಗಲಿ ಅಲ್ಲ ಎಂದು ಅರ್ಥವು ನಿಶ್ಚಿತವಿರುತ್ತದೆ. ಎಲ್ಲಿ ಬಂದಿತ್ತು? ಕರ್ಮದ ಫಲವಲ್ಲ. ಎರಡನೇದ್ದು, ಅದರಂತೆ ಒಂದು ವೇಳೆ ಮೋಕ್ಷವು ಉಪಾಸನೆ ಫಲವೆಂದು ಅಂಗೀಕಾರ ಮಾಡಿದ್ದಾದರೆ ಆ ಮೋಕ್ಷವು ಅನಿತ್ಯವಾಗಬೇಕಾಗುತ್ತದೆ. ಅದು ಶಾರೀರಿಕ ಕರ್ಮ ಆಗಲಿ ಮಾನಸಿಕ ಕರ್ಮ ಆಗಲಿ, ಅವು ಹೆಂಗವಪ್ಪ ಅಂತ ಕೇಳಿದ್ರೆ ಎರಡು ಕರ್ಮಜನ್ಯ ಇದ್ದುದೆಲ್ಲ ಅನಿತ್ಯವಿರುತ್ತದೆ. ಯಾಕಂದರೆ ಉಪಾಸನೆಯಾದರೂ ಕೂಡ ಮಾನಸ ಕರ್ಮವೇ ಇರುತ್ತದೆ. ಆ ಉಪಾಸನೆ ಅಂದ್ರೆ ಏನು? ಮಾನಸ ಕರ್ಮ. ಯಾಕಂದ್ರೆ ಕರ್ಮ ಮೂರರಿಂದ ಆಗ್ತದ್ರಿ. ಯಾತ್ಯಾತ್ರಿಂದ ಆಗ್ತದ್ರಿ ಅಮ್ಮ? ಕಾಯ ವಾಚ ಮನಸ್ಸು. ಕಾಯ ವಾಚ ಮನಸ್ಸು. ಶರೀರದಿಂದಾಗಲಿ ವಾಣಿಯಿಂದಾಗಲಿ ಮನಸ್ಸಿನಿಂದಾಗಲಿ ನಡೆಯುವ ಕ್ರಿಯೆಗೆ ಕರ್ಮ ಅಂತ ಕರೆದ್ರು. ಅದು ಮಾನಸಿಕ ಕರ್ಮ. ಯಾಕಂದರೆ ಉಪಾಸನೆಯಾದರೂ ಕೂಡ ಮಾನಸ ಕರ್ಮವೇ ಇರುತ್ತದೆ. ಅಂದ ಮೇಲೆ ಕರ್ಮದ ಫಲವು ಅನಿತ್ಯವಾಗುತ್ತದೆ. ಕರ್ಮದ ಫಲ ಹೆಂಗ ಆಗ್ತದಪ್ಪ ಅಂದ್ರೆ ಅನಿತ್ಯ ಇರ್ತದದು. ಕರ್ಮ ಭೇದ ಬುದ್ಧಿಯಿಂದ ಆಗ್ತದ್ರಿ. ಅಪ್ಪರ ಇಲ್ಲಿ ಮನಸ್ಸಿನಿಂದ ಮಾಡ್ಬೇಕಾದ್ರೂ ಸಂಕಲ್ಪ ವಿಕಲ್ಪ ಮನೋವೃತ್ತಿ ಅಂತ ಕೊಡ್ತದಲ್ರಿ. ಹಾ ರೀ, ಮನಸ್ಸಿನಿಂದ ಆದ್ರೂ ಮನಸ್ಸು ಅದಂದ್ರೆ ಅದು ಅನಿತ್ಯ ಆಗ್ತದಲ್ರಿ ಅಪ್ಪರ. ಮನಸ್ಸಿನ ಸಂಕಲ್ಪದಿಂದ ಮಾಡೋದು ಅದನ್ನು ಕ್ರಿಯೆನೇ ರೀ ಅದು. ದೈಹಿಕ ಕ್ರಿಯೆ ಅಲ್ಲದೆ ಮಾನಸಿಕ ಕ್ರಿಯೆ. ಕರ್ಮ ಯಾವಾಗಲೂ ಭೇದ ಬುದ್ಧಿಯಿಂದ ಆಗ್ತದ್ರಿ. ಹೌದ. ಮಾಡೋದೊಂದು ನಾ ಮಾಡಿಸ್ಕೊಳ್ಳೋದೊಂದು ಅಲ್ಲಿ ಭೇದ. ಭೇದ ಆಗ್ತದಲ್ಲಿ. ಆದ್ರೆ ಜ್ಞಾನ ಅಭೇದದಿಂದ ಆಗ್ತದೆ. ಅಭೇದ ದರ್ಶನಂ ಜ್ಞಾನ. ಆದ್ದರಿಂದ ಆ ಮೋಕ್ಷವು ಉಪಾಸನಾರೂಪ ಕರ್ಮದ ಫಲವೂ ಕೂಡ ಆಗುವುದಿಲ್ಲ. ಮತ್ತು ಇನ್ನು 377ನೇ ಅಂಕದಲ್ಲಿ ಕರ್ಮವನ್ನು ಮಾಡುವವನಿಗೆ ಆ ಕರ್ಮದಿಂದ 5 ಪ್ರಕಾರದ ಉಪಯೋಗವೂ ಆಗುತ್ತವೆ. ನೋಡ್ರಿ ಏನಂತಾರ್ರಿ, ಕರ್ಮವನ್ನು ಮಾಡುವವನಿಗೆ ಆ ಕರ್ಮದಿಂದ 5 ಪ್ರಕಾರದ ಉಪಯೋಗವೂ ಆಗುತ್ತವೆ. ಏನಾಗ್ತವಪ್ಪ ಅಂತ ಕೇಳಿದ್ರೆ, ಒಂದನೇದ್ದು ಹೇಳ್ತಾರ ಪದಾರ್ಥದ ಉತ್ಪತ್ತಿ. ಒಂದನೇದ್ದು ಪದಾರ್ಥದ ಉತ್ಪತ್ತಿ, ಎರಡನೇದ್ದು ಪದಾರ್ಥದ ನಾಶ, ಇನ್ನು ಮೂರನೇದ್ದು ಪದಾರ್ಥದ ಪ್ರಾಪ್ತಿ, ಇನ್ನು ನಾಲ್ಕನೇದ್ದು ಪದಾರ್ಥದ ವಿಕಾರ, ಇನ್ನು 5ನೇದ್ದು ಹಾಗೂ ಪದಾರ್ಥದ ಸಂಸ್ಕಾರ. ಇವು 5 ಪ್ರಾಪ್ತ ಆಗ್ತಾವ್ರಿ ಕರ್ಮ ಮಾಡೋನಿಗೆ. ಒಂದನೇದ್ದೇನು ಹೇಳಿದ್ರಿ? ಪದಾರ್ಥದ ಉತ್ಪತ್ತಿ. ಕರ್ಮದಿಂದ ಏನು ಬೇಡ್ತಾನ ಅದು ಫಲ ಉತ್ಪತ್ತಿ ಆಯ್ತ್ರಿ. ಉತ್ಪತ್ತಿ ಆಗ್ತದೆ ಮಾಡೋದ್ರಿಂದ, ಅದಕ್ಕೊಂದು ಫಲ ಅದ. ಆ ಕರ್ಮ ಅನ್ನೋ ಬೀಜಕ್ಕೆ 2 ಅಂಕುರ ಹೊಡಿತಾವ್ರಿ. ಒಂದು ಅದೃಷ್ಟ, ಇನ್ನೊಂದು ವಾಸನ. ಅದಕ್ಕೆ ಪದಾರ್ಥದ ಉತ್ಪತ್ತಿ,
ಇನ್ನು ಎರಡನೇದ್ದು ಪದಾರ್ಥದ ನಾಶ ಉತ್ಪತ್ತಿ ಆಗಿದೆ ಅಂದ್ರೆ ಅದು ನಾಶ ಆಗ್ಲೇಬೇಕು. ಇನ್ನ ಮೂರನೇದ್ದು ಪದಾರ್ಥದ ಪ್ರಾಪ್ತಿ, ಅದು ಬೇಡಿದ ಪ್ರಾಪ್ತಿ ಆಯ್ತ್ರಿ ಪ್ರಫಲ. ಇಲ್ಲದ್ದು ಪಡ್ಕೊಳ್ಳೋದಾಯ್ತು. ಹ್ಮ್ ಇನ್ನ ನಾಲ್ಕನೇದ್ದು ಪದಾರ್ಥದ ವಿಕಾರ, ಅದಾಗ್ಯದಂದ್ರೆ ಬದಲಾವಣೆ ಆಗ್ತದ್ರಿ ಅದು. ಪರಿಣಾಮಶೀಲ ಅಲ್ರಪ್ಪ. ಪರಿಣಾಮ ಆಗುತ್ತದ. ಯಾವ್ದು ಹುಟ್ಟ್ಯದ ಅದು ವಿಕಾರ ಆಗ್ಲೇಬೇಕು. ಇನ್ನ ಐದನೇದ್ದು ಹಾಗೂ ಪದಾರ್ಥದ ಸಂಸ್ಕಾರ, ಆ ಪದಾರ್ಥದ ಸಂಸ್ಕಾರ ಉಳಿತದೆ. ಅನ್ನರೂಪ ಪ್ರಾಪ್ತಿಗೆ ವಿಕಾರವೆಂದು ಹೆಸರು. ಅನ್ನ ಆಗ್ಯದಂದ್ರೆ ಅದೇನಂತಾರ್ರಿ? ವಿಕಾರ, ಬದಲಾವಣೆ. ಅಕ್ಕಿ ಹೋಗಿ ಅನ್ನ ಆಯ್ತಲ್ರಪ್ಪ. ಅಕ್ಕಿ ಹೋಗಿ ಅನ್ನ ಆಯ್ತು, ಅನ್ನ ಹೋಗಿ ಏನೇನಾಯ್ತು, ಮುಂದೆ ಏನೇನೋ ಮೊದಲು ವಿಕಾರ ಹಾಕೋತೆ ಹೋಗ್ತದ್ರಿ ಅದು. ಇನ್ನು ಸಂಸ್ಕಾರವು ಮಲದ ನಿವೃತ್ತಿ ರೂಪ ಸಂಸ್ಕಾರವೆಂದಂತೂ ಸಂಸ್ಕಾರವೆಂತಲೂ ಹಾಗೂ ಗುಣದ ಉತ್ಪತ್ತಿ ರೂಪ ಸಂಸ್ಕಾರವೆಂತಲೂ ಎರಡು ಪ್ರಕಾರವಾಗಿರುತ್ತದೆ. ಏನ್ರಿ? ಅನ್ನ ರೂಪದ ಪ್ರಾಪ್ತಿಗೆ ವಿಕಾರವೆಂದು ಹೆಸರು. ಅದು ಅನ್ಯ ರೂಪ ರೀ ಅಪ್ಪ, ಅನ್ಯ ರೂಪ ಅಂದ್ರೆ ಬೇರೆ ರೂಪ. ಅನ್ಯ ರೂಪ ಅಂದ್ರೆ ಬದಲಾವಣೆ. ಏನಂತಾರ್ರಿ? ಹಾಗೂ ಅನ್ಯ ರೂಪದ ಪ್ರಾಪ್ತಿಗೆ ವಿಕಾರವೆಂದು. ಯಾಕೆ? ಪೂರ್ವ ರೂಪ ತ್ಯಾಗ, ಅನ್ಯ ರೂಪ ಧಾರಣ. ಅನ್ಯ ರೂಪದ ಪ್ರಾಪ್ತಿಗೆ ವಿಕಾರವೆಂದು ಹೆಸರು. ಇನ್ನು ಸಂಸ್ಕಾರವು ಮಲದ ನಿವೃತ್ತಿ ರೂಪ ಸಂಸ್ಕಾರವೆಂತಲೂ ಹಾಗೂ ಗುಣದ ಉತ್ಪತ್ತಿ ರೂಪ ಸಂಸ್ಕಾರವೆಂತಲೂ ಎರಡು ಪ್ರಕಾರವಾಗಿರುತ್ತದೆ. ಕರ್ಮದಿಂದ ಉಪಯೋಗವಾಗುವ ಈ 5 ಪ್ರಕಾರಗಳೇನುಂಟೋ ಅವು ಯಾವವು ಕೂಡ ಮುಮುಕ್ಷುವಿಗೆ ಸಂಭವಿಸುವುದಿಲ್ಲ. ಇವು ಯಾವ್ಯಾವು ಮುಮುಕ್ಷುವಿಗೆ ಸಂಭವಿಸಂಗಿಲ್ಲವು. ಅದು ಪ್ರಾಪ್ತಿ ಆಗಲಿ ಉತ್ಪತ್ತಿ ಆಗಲಿ, ಅವೇನು 5 ಫಲಗಳು ಹೇಳ್ಯಾವಲ್ರಿ, ಅವು ಯಾವ ಮುಮುಕ್ಷುಗೆ ಏನಾಗುದಿಲ್ಲ, ಮುಮುಕ್ಷುವಿಗೆ ಸಂಭವಿಸುವುದಿಲ್ಲ. ಆದ್ದರಿಂದ ಮುಮುಕ್ಷು ಆದಂಥವನು ಜ್ಞಾನದ ಸಾಧನಗಳಾದ ಶ್ರವಣಾದಿಗಳಲ್ಲಿಯೇ ಏನಾಗ್ತಾನ್ರಿ? ಪ್ರವೃತ್ತನಾಗುತ್ತಾನೆ ಹೊರತು ಕರ್ಮದಲ್ಲಿ ಪ್ರವೃತ್ತನಾಗುವುದಿಲ್ಲ. ಅವ ಇನ್ನು ಶ್ರವಣಾದಿಗಳಲ್ಲೇ ಪ್ರವೃತ್ತಿ ಆಗ್ತಾನೆ. ಯಾಕೆ? ಜ್ಞಾನಕ್ಕೆ ಸಾಧನದವರು. ಜ್ಞಾನಕ್ಕೆ ಬೀಜ ರೂಪ ಕಾರ್ಯ ಅದಾವಿಲ್ರಿ ಅವು. ಶ್ರವಣಾದಿಗಳ ಬೀಜ ಆತ್ಮ ಅಹಂಕೃತಿ ವಿವರಣವಾದ ರೂಪು, ಬಳಿಕ ಸಂಸ್ಕೃತಿಯ ವಿವರಣವಾದ ರೂಪು. ಮರಳಿ ಸಂಸ್ಕೃತಿ ನಿವಸಾಕ್ಷಿತ್ವವೇ ಕಾರ್ಯ. ಜ್ಞಾನಕ್ಕೆ ಬೀಜವಾದಂದ್ರೆ ಶ್ರವಣ, ಬೀಜ ರೂಪ ಏನು? ಆತ್ಮ ವಿಹಂಕೃತ ವಿವರಣವಾದ ಸಂಸ್ಕೃತಿ ನಿವರಣ ರೀ ಅದು. ಆತ್ಮಹಂಕೃತಿ ವಿವರಣವದು ರೂಪು, ಮರಳಿ ಸಂಸ್ಕೃತಿ ಸಾಕ್ಷಿತ್ವವೇ ಕಾರ್ಯ. ಅದಕ್ಕೆ ಆ ಬೀಜ ರೂಪ ಕಾರ್ಯದವು. ಎದಕ್ಕೆ? ಜ್ಞಾನಕ್ಕೆ. ಅದಕ್ಕೆ ಜ್ಞಾನದ ಸಾಧನಗಳಾದ ಶ್ರವಣಾದಿಗಳಲ್ಲಿಯೇ ಪ್ರವೃತ್ತನಾಗುತ್ತಾನೆ ಹೊರತು ಕರ್ಮದಲ್ಲಿ ಪ್ರವೃತ್ತನಾಗುವುದಿಲ್ಲ. ಯಾರು? ಮುಮುಕ್ಷು. ಒಂದನೇದ್ದು ಯಾವ ಪ್ರಕಾರ ಕುಂಬಾರನ ಕರ್ಮದಿಂದ ಕುಂಬಾರನಿಗೆ ಘಟದ ಉತ್ಪತ್ತಿಯು ಉಪಯೋಗವಾಗುವಂತೆ ಮುಮುಕ್ಷುವಿಗೆ ಕರ್ಮದಿಂದ ಮೋಕ್ಷದ ಉತ್ಪತ್ತಿಯೂ ಆಗುವುದಿಲ್ಲ. ಆದ್ದರಿಂದ ಉತ್ಪತ್ತಿಯ ಉಪಯೋಗವು ಸಂಭವಿಸುವುದಿಲ್ಲ. ಯಾಕಂದರೆ ಮೋಕ್ಷವು ಅನರ್ಥದ ನಿವೃತ್ತಿ ಮತ್ತು ಪರಮಾನಂದದ ಪ್ರಾಪ್ತಿ ರೂಪವಿರುತ್ತದೆ. ಏನಾಗ್ತದ್ರಿ? ಮೋಕ್ಷ ಅನರ್ಥದ ನಿವೃತ್ತಿ ಮತ್ತು ಪರಮಾನಂದದ ಪ್ರಾಪ್ತಿ ರೂಪವಿರುತ್ತದೆ.
ಅದು ಪ್ರಾಪ್ತಿ ರೂಪದ. ಪ್ರಾಪ್ತಿ ರೂಪ. ಹಾ, ಅದಕ್ಕೆ ಇನ್ನೂ ವಿಷಯ ಅದರಿ. ಆ ವಿಷಯ ಮತ್ತೆ ನಾಳಿನ ದಿವಸ ನೋಡುನ್ರಿ ಅಂತ ಹೇಳ್ತಾ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ ರೀ. ಓಂ ನಮಃ ಶಿವಾಯ. ಮಂಗಲ.